ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿರುವ ತ್ರಿಕೋನಮಿತಿ ಪ್ರಸ್ತಾವನೆ ಘಟಕದಿಂದ ಅಭ್ಯಾಸ 8.1ರಲ್ಲಿರುವ 6ನೇ ಪ್ರಶ್ನೆ ಏನದು ಬಿಡಿಸೋಣ ನೋಡ್ರಿ. ಪ್ರಶ್ನೆ ಸಂಖ್ಯೆ 6 ಓದ್ತೀನಿ. ಕೋನ ಎ ಸಮನಾಗಿದೆ ಮತ್ತು ಕೋನ ಬಿ ಲಘು ಕೋನಗಳಾಗಿದ್ದು ಕಾಸ್ ಎ ಮತ್ತು ಕಾಸ್ ಬಿ, ಕಾಸ್ ಎ ಸಮನಾಗಿದೆ ಕಾಸ್ ಬಿ ಅಂತ ಕೊಟ್ಟರ ಆಗಿದೆ. ನಾವು ಏನು ಸಾಧಿಸಿದ್ರೆ ಕೋನ ಎ ಸಮನಾಗಿದೆ ಕೋನ ಬಿ ಎಂದು ತೋರಿಸಿ ಅಂತ ಪ್ರಶ್ನೆ ಇದೆ. ಈಗ ಈ ರೀತಿ ಇದ್ದಾಗ ನಾವು ಯಾವಾಗಲೂ ತ್ರಿಕೋನಮಿತಿ ಸ್ಟಾರ್ಟ್ ಆಯ್ತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ಬೇಕು. ಇಲ್ಲೊಂದು ಲಂಬಕೋನ ತ್ರಿಭುಜ ಹಾಕ್ಕೊಂಡಿದ್ದೀನಿ, ಹೆಸರು ಕೊಡ್ತಿದ್ದೇನೆ. ಅದಕ್ಕೆ ಹೆಸರು ಎ ಆಗಿರಲಿ. ಇಲ್ಲಿ ಎ ಮತ್ತು ಬಿ ಎಂಥ ಕೋನಗಳು ಅಂತಂದ್ರೆ ಲಘು ಕೋನ, ಅಂದ್ರೆ ಎ ಇಲ್ಲೂ ಲಘು ಕೋನ, ಇದೊಂದು ಬಿ ಅಂದರೆ ಬಿ ಎರಡು ಲಘು ಕೋನ ಅದಾವ ಅಂತ. ಬಟ್ ಇಲ್ಲಿ ಸಿ ಯಲ್ಲಿ 90 ಡಿಗ್ರಿ ಇದೆ. ಸಿ ಯಲ್ಲಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಅಂತ ಕೊಟ್ಟಿದ್ರು. ಪ್ರಶ್ನೆಗೆ ಏನು ಕೊಟ್ಟರು ನಮಗವರು? ಕಾಸ್ ಎ ಸಮನಾಗಿದೆ ಕಾಸ್ ಬಿ ಅಂತ ಕೊಟ್ಟರು. ನೀವೇನು ಸಾಧಿಸ್ಬೇಕಾಗಿದೆ? ಕೋನ ಎ ಸಮನಾಗಿದೆ ಕೋನ ಬಿ ಅಂಥೇಳಿ ನಾವು ಸಾಧಿಸ್ಬೇಕಾಗಿದೆ. ಈಗ ಇಲ್ಲಿ ನಾವು ಒಂದು ಟ್ರಿಕ್ ಇದೆ. ಏನು ಟ್ರಿಕ್ ಇದೆ ಅಂದರೆ, ಅಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸಿ ಅಂದರೆ ಕಾಸ್ ಥೀಟಾ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಟ್ಯಾನ್ ಅಂದರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಈ ಟ್ರಿಕ್ ನೆನ್ಪಿಟ್ಕೊಳ್ಬೇಕು. ಈ ಟ್ರಿಕ್ ನೆನ್ಪಿಟ್ಕೊಂಡು ನಾವು 6 ಅನುಪಾತಗಳನ್ನು ನಾವು ಬರೀಬೋದು. ಈಗ ಎ ಲಘುಕೋನ ಅಂತಂದ್ರೆ ನೋಡಿರಿ, ನಮಗೇನು ಇದು ಮೊದಲು ನಾವು ಕೊಟ್ಟಿದ್ದನ್ನು ಬರ್ಕೊಳ್ಳೋಣ. ಏನು ಕೊಟ್ಟರು ನಮಗಂದ್ರೆ ಕಾಸ್ ಎ ಪರಿಹಾರ ಅಂತ ಬರ್ಕೊಳ್ತೀನಿ ನಾನು. ಬರ್ಕೊಂಡು ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟು ಬರೆದ್ರು ನೋಡ್ರಿ. ಕಾಸ್ ಎ ಸಮನಾಗಿದೆ ಕಾಸ್ ಬಿ ಅಂತ ಕೊಟ್ಟಾರ. ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟಾರ. ಈಗ ನಾವು ಕಾಸ್ ಎ ಅಂತ ಕೊಟ್ರಂದ್ರೆ ಇದು ಎಲ್ಲಿ ಮೊದಲು ನಾವು ಲಘುಕೋನ ಮಾಡ್ಕೊಳ್ಬೇಕು. ಇಲ್ಲಿ ಲಘುಕೋನ ಮಾಡ್ಕೊಂಡೇವೆ ಅಂದರೆ ಎದುರು ಬಾವು ಇರೋದು. ಯಾವ ಲಘುಕೋನ ಎದುರಿನ ಬಾವಿಗೆ ಏನಂತೀವಿ ನಾವು? ಅಪೋಸಿಟ್ ಅಂತೀವಿ. ಕನ್ನಡದಲ್ಲಿ ಏನಂತೀವಿ? ಅಭಿಮುಖ ಬಾಹು ಅಂತೀವಿ. ಅದೇ ರೀತಿ ಈಗ ಇದು ಏನಾಗ್ತದೆ? ಲಘುಕೋನ ಮತ್ತು 90 ಡಿಗ್ರಿ ಇದು ನಮಗೆ ಅಡ್ಜಸೆಂಟ್ ಅಂತ ಆಗ್ತದೆ. ಕನ್ನಡದಾಗ ಪಾರ್ಶ್ವಬಾಹು ಅಂತಾರೆ. ಈಗ 90 ಡಿಗ್ರಿ ಎದುರಿದಕ್ಕೆ ಏನಂತೀವಿ ನಾವು ಅಂದರೆ ವಿಕರ್ಣ ಅಂತೀವಿ. ಇಂಗ್ಲೀಷ್ನಲ್ಲಿ ಹೈಪೋಟೆನಸ್ ಎಚ್ ಅಂತ ಗುರುತು ಮಾಡ್ತೀನಿ. ಇದು ಕನ್ನಡದ ವಿಕರ್ಣ ಅಂತಾರೆ. ಈಗ ನಮಗೆ ಕಾಸ್ ವ್ಯಾಲ್ಯೂ ಅಂದ್ರೆ ನೋಡಿರಿ, ಕಾಸ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಈ ಚಿತ್ರದಲ್ಲಿ ಅಡ್ಜಸೆಂಟ್ ಯಾವ್ದು ಬಾಹು ನೋಡಿರಿ? ಅಡ್ಜಸೆಂಟ್ ಬಾಹು ನಮಗೆ ಎ ಸಿ ಅಂತಿದೆ. ಅಡ್ಜಸೆಂಟ್ ಬೈ ನೋಡಿರಿ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಅಂತಂದ್ರೆ ನಮಗೆ ಯಾವ್ದು ಬಾಹು ಹೆಸರೇನದ? ಎ ಬಿ ಅಂತಿದೆ. ಇದು ಈ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಮುಗೀತು. ಅದೇ ರೀತಿ ಸಮನಾಗಿದೆ ಚಿಹ್ನೆ ಹಾಕ್ಕೊಂಡು ಕಾಸ್ ಬಿ ಅಂತ ಕೇಳ್ಯಾರ. ಬಿ ಇಲ್ಲಿ ಕಾಸ್ ಬಿ ಇದೆ ಅಂದರೆ ಬಿ ಅಂತಂದ್ರೆ ಅರ್ಥ ಏನು? ನಾವು ಇಲ್ಲಿ ಥೀಟಾ ಲಘುಕೋನವನ್ನು ಚೇಂಜ್ ಮಾಡಬೇಕು. ಲಘುಕೋನ ಏನು ಮಾಡಬೇಕು? ಈಗ ನಾವು ಕಾಸ್ ಬಿ ಅಂತಂದ್ರೆ ಬಿ ಇಲ್ಲಿ ತೊಗೊಳ್ಬೇಕಂತ ಅರ್ಥ. ಅಂದರೆ ಥೀಟಾ ಈಗ ಇಲ್ಲಿಲ್ಲ, ಈಗ ಇಲ್ಲಿ ತೊಗೊಳ್ಬೇಕೀಗ. ಈ ಥೀಟಾ ಚೇಂಜ್ ಆಯ್ತಿಲ್ಲ. ಇದು ಎ ಎಲ್ಲಿ ತೆಗೆದು ಲಘುಕೋನ ಏನಾಗಬೇಕು? ಈಗ ಇಲ್ಲಿ ಆಗ್ಬೇಕಂದ್ರೆ ಕಾಸ್ ಬಿ ಅಂದರೆ ಇಲ್ಲಿ ಲಘುಕೋನವನ್ನು ಉಂಟಾಗಬೇಕು. ಇಲ್ಲಿ ಲಘುಕೋನ ಉಂಟಾಯ್ತಂದ್ರೆ ಎದುರಿನ ಬಾಹು ಏನಾಗ್ತದೆ ನಮ್ಗೆ? ಇಲ್ಲಿ ಬಿ ಲಘುಕೋನ ಅಂದರೆ ಎದುರಿನ ಬಾಹು ಏನಾಗ್ತದೆ ನಮಗೀಗ? ಅಪೋಸಿಟ್ ಅಂತ ಆಯಿತು. ಇದು ಅಪೋಸಿಟ್ ಆಯಿತು. ಈಗ 90 ಡಿಗ್ರಿ ಮತ್ತು ಲಘುಕೋನ ಇದ್ದದಕ್ಕೆ ಏನಾಯ್ತು ನಮಗಂದ್ರೆ ಇದು ಅಡ್ಜಸೆಂಟ್ ಅಂತಾಯಿತು. ಅಡ್ಜಸೆಂಟು ಇದು ಕನ್ನಡದಾಗ ಪಾರ್ಶ್ವ ಅಂತಾರೆ. ಈಗ ಈ ಕಾಸ್ ಬಿ ಪ್ರಕಾರ ನಾವು ಬರೀಬೇಕು. ಕಾಸ್ ಬಿ ಅಂದ್ರೇನು? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಲ್ಲಿ ಅಡ್ಜಸೆಂಟ್ ಯಾವುದೈತೆ ನೋಡಿರಿ? ಈಗ ಬಿ ಸಿ ಅಡ್ಜಸೆಂಟ್ ಆಯ್ತು. ಎಲ್ಲೋ ಕಲರ್ ಇದು ನೋಡಿರಿ. ಅಡ್ಜಸೆಂಟ್ ಏನೈತೆ ನಮಗೆ? ಬಿ ಸಿ ಅಂತಾಯಿತು. ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಅಂದ್ರೆ ನಮಗೆ ಏನಾಯಿತು? ಎ ಬಿನ ಇದೆ ನೋಡಿರಿ. ಎ ಬಿ ಆಯಿತು. ಈಗ ನೋಡಿರಿ ಈ ಎ ಬಿ ನಮಗೇನಾಯಿತು? ಕ್ಯಾನ್ಸಲ್ ಆಯಿತು. ಎ ಬಿ ಏನು ಎರಡು ಡಿವೈಡ್ ಬೈ ಕೆಳಗೆ ಇದಾವೆ. ಎರಡು ಏನಾಗ್ತವೆ? ಕ್ಯಾನ್ಸಲ್ ಆಗ್ತಾವೆ. ಆದ್ದರಿಂದ ನಮ್ಗೆ ಏನು ಸಿಗ್ತದೆ? ನಮ್ಗೆ ಎ ಸಿ ಸಮನಾಗಿದೆ ಬಿ ಸಿ ಅಂತ ಸಿಕ್ತು. ಎ ಸಿ ಸಮನಾಗಿದೆ ಬಿ ಸಿ ಅಂತ ಸಿಕ್ತು. ಇದರ ಅರ್ಥ ಏನು? ಎ ಸಿ ಬಾಹು ಇದ್ದಷ್ಟೇ ನಮಗೆ ಬಿ ಸಿ ಬಾಹು ಅಂತ ಗೊತ್ತಾಯಿತು. ಇದರ ಅರ್ಥ ಏನು? ಈಗ 9ನೇ ಕ್ಲಾಸಲ್ಲಿ ಓದಿರ್ತೀವಿ ನಾವು, ಅಭಿಮುಖ ಬಾಹುಗಳಿಗೆ ಎದುರಾಗಿರುವ ಕೋನಗಳು ಸಮವಾಗಿರ್ತವ ಅಂತ ಗೊತ್ತಿದೆ ನಮಗೆ. ಇದ್ರ ಪ್ರಕಾರ ನಾವು ಏನು ಬರಿಬೋದು ಅಂದರೆ ಬಿ ಸಿ ಅಭಿಮುಖ ಬಾಹು ಯಾವುದು ನಮಗೆ? ಬಿ ಸಿ ಇಲ್ಲಿದೆ. ಇದರ ಅಭಿಮುಖ ಕೋನ ಅಂದರೆ ಎ ಆಯ್ತು. ಇದು ಕೋನ ಎ ಆಯಿತು. ಎ ಸಮನಾಗಿದೆ.
ಎ ಸಿಗೆ ಅಭಿಮುಖ ಯಾವುದು ನೋಡಿರಿ, ಎ ಸಿ ಭಾಗಕ್ಕೆ ಅಭಿಮುಖವಾಗಿರೋ ಕೋನ ಬಿ ಅಂತ. ಅಂದರೆ ಇದರ ಅರ್ಥ ನಾವು ಸಾಧಿಸ್ತೀವಿ. ನಾವು ಕೋನ ಎ ಬಿ ಈಕ್ವಲ್ ಟು ಎ ಅಂದರೂ ಒಂದೇ, ಅಥವಾ ಕೋನ ಎ ಈಕ್ವಲ್ ಟು ಬಿ ಅಂದರೂ ಒಂದೇ. ಇಲ್ಲೊಂದು ಲೈನ್ ಬರಿಬೇಕು. ಏನು ಬರಿಬೇಕಂದ್ರೆ, ಬಾಹುಗಳು ಸಮವಾದರೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಅಂತ ಇಲ್ಲೊಂದು ಲೈನ್ ಬರಿಬೇಕು ನೀವು. ಬಾಹುಗಳು ಸಮವಾದರೆ ಅಭಿಮುಖ ಕೋನಗಳು ಸಮ ಅಂತ ಇಷ್ಟು ಬರಿಬೇಕು. ಶಾರ್ಟ್ ಫಾರ್ಮ್ನೇ ಬರಿಬಾರ್ದು, ನೀವು ಕರೆಕ್ಟ್ ಪೂರ್ತಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಮಾಡೋಣ ನೋಡ್ರಿ. ಈಗ ಪ್ರಶ್ನೆ ಸಂಖ್ಯೆ 7 ಏನಿದೆ ನೋಡ್ರಿ. ಕಾಟ್ ಥೀಟಾ ಈಕ್ವಲ್ ಟು 7/8 ಆದರೆ ರೋಮನ್ ಅಂಕಿ 1ನೇ ಪ್ರಶ್ನೆ ಏನಿದೆ, 1 + sin ಥೀಟಾ ಇಂಟು 1 - sin ಥೀಟಾ ಹೋಲ್ ಡಿವೈಡ್ ಬೈ 1 + cos ಥೀಟಾ ಇಂಟು 1 - cos ಥೀಟಾ ಕಂಡುಹಿಡಿಯಿರಿ. ನೆಕ್ಸ್ಟ್ ಏನು ಕೇಳಿ, 2ನೇ ಪ್ರಶ್ನೆ ಏನು ಕೇಳಿ, ಕಾಟ್ ಸ್ಕ್ವೇರ್ ಥೀಟಾ ಬೆಲೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಅದ. ಪ್ರಶ್ನೆ ಹೇಳ್ಕೊಳ್ಳಿ, ಕಾಟ್ ಥೀಟಾ ಈಕ್ವಲ್ ಟು 7/8 ಅಂತ ಕೊಟ್ಟಾರ. ನಾವು ಇವು 6 ಅನುಪಾತಗಳು ನೆನ್ಪಿಡ್ಲಿಕ್ಕೆ ಒಂದು ಟ್ರಿಕ್ ಇದೆ. ಅದು ಏನಂದರೆ ಸೊ ಕಾಟು ಅಂತ ನೆನ್ಪಿಡಬೇಕು. ಸೊ ಅಂದರೆ ಅಪೋಸಿಟ್ ಸೈನ್ ಥೀಟಾ, ಎಸ್ ಅಂದರೆ ಸೈನ್ ಥೀಟಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂತ. ಕಾಸ್ ಥೀಟಾ ಅದು ಸಿ ಅಂದರೆ ಕಾಸ್ ಥೀಟಾ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಅಂತ. ಟ್ಯಾನ್ ಥೀಟಾ ಇಲ್ಲಿ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಅಂತ. ಇಲ್ಲಿ ಪ್ರಶ್ನೆಯಲ್ಲಿ ನಮಗೇನು ಕಾಟ್ ಕೊಟ್ಟರು ಅಂದ್ರೆ ನಾವು ರಿವರ್ಸ್ ಬರಬೇಕು ಈ ರೀತಿ. ಅಂದ್ರೆ ಮೊದಲು ನಾವು ಅಡ್ಜಸೆಂಟ್ ಬರೆದು ಕೆಳಗಡೆ ಅಪೋಸಿಟ್ ಬರ್ತೀವಿ ಅಂದ್ರೆ ನಮಗೇನಾಗ್ತದೆ, ಕಾಟ್ ಥೀಟಾ ಅಂತ ಆಗ್ತದೆ. ಈಗ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಾರ 7/8 ಅಂದ್ರೆ ಇಲ್ಲಿ ಫಸ್ಟ್ ನಾವು ಇದು ಅಂಶದಾಗ ಏನು ತಿಳ್ಕೊಬೇಕು, ಅಡ್ಜಸೆಂಟ್ ಅಂತ ತಿಳ್ಕೊಳ್ಬೇಕು. ಅಂದರೆ ಇದು ಎ ಅಂತ ಅಡ್ಜಸೆಂಟ್ ಅದ ಅಂತ ತಿಳ್ಕೊಂಡ್ಬಿಡ್ಬೇಕು. ಇದು 8 ಇದೆ, ಇದು ಅಪೋಸಿಟ್ ಸೈಡ್. ಈ ಪ್ರಶ್ನೆಯಲ್ಲಿ ಇದು 7 ಅಂದರೆ ಅಡ್ಜಸೆಂಟು, 8 ಅಂದರೆ ಅಪೋಸಿಟ್. ಈ ಚಿತ್ರದಲ್ಲಿ ನೋಡಿರಿ 90 ಡಿಗ್ರಿ ಇದರಿಂದ ಏನಂತಾರೆ, ಇಂಗ್ಲೀಷಲ್ಲಿ ಹೈಪೋಟೆನಸ್ ಅಂತಾರೆ, ಕನ್ನಡದಲ್ಲಿ ವಿಕರ್ಣ ಅಂತಾರೆ, ವಿ ಅಂತ ಗುರುತು ಮಾಡ್ತೀನಿ. ಇಲ್ಲಿ ನಾವು ಲಘುಕೋನ ಎಲ್ಲಾದರೂ ತೊಗೊಳ್ಬೋದು, ಎ ಎಲ್ಲಾರು ಮಾಡ್ಬೋದು ಅಥವಾ ಸಿ ಎಲ್ಲಾರು ಮಾಡ್ಬೋದು. ನಾನು ಎ ಎಲ್ಲಿ ಥೀಟಾ ಅಂದ್ಕೊಂಡ್ಬಿಡ್ತೀನಿ. ಎ ಎಲ್ಲಿ ಥೀಟಾ ಅಂದ್ಕೊಂಡೆ ಅಂತಂದ್ರೆ ಇದು ಥೀಟಾ ಎದುರಿನ ಬಾಹುಗೆ ಏನಂತ ನಾವು ಅಪೋಸಿಟ್ ಅಂತೀವಿ ಇಂಗ್ಲೀಷ್ನಲ್ಲಿ. ಕನ್ನಡದಾಗ ಎಲ್ಲೇನಂತೀವಿ, ಅಭಿಮುಖ ಬಾಹು ಅಂತೀವಿ. ಅದೇ ರೀತಿ ಥೀಟಾ ಮತ್ತು 90 ಡಿಗ್ರಿ ಇದ್ದದಕ್ಕೆ ಏನಂತೀವಿ ಅಂದ್ರೆ ನಾವು ಅಡ್ಜಸೆಂಟ್ ಅಂತೀವಿ, ಕನ್ನಡದಲ್ಲಿ ಪಾರ್ಶ್ವಬಾಹು ಅಂತೀವಿ. ಈಗ ನಮಗೆ ನೋಡಿರಿ ಏನು ಕೊಟ್ಟಿದ್ದಾರೆ, ಕಾಟ್ ಕೊಟ್ಟಾರ. ನಮ್ಗೆ ಏನು ಕೇಳ್ತಾರೆ, ಸೈನ್ ಥೀಟಾ ವ್ಯಾಲ್ಯೂ ಕೊಡ್ತಾರೆ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ವ್ಯಾಲ್ಯೂ ಕೇಳ್ತಾರೆ. ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಬೇಕಂದ್ರೆ ನಮಗೇನು ಬೇಕು, ಹೈಪೋಟೆನಸ್ ಬೇಕು. ಹೈಪೋಟೆನಸ್ ಅಂದ್ರೆ ವಿಕರ್ಣ ಕಂಡುಹಿಡಿಬೇಕು. ವಿಕರ್ಣ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ನಾವು ಬೈ ಪೈಥಾಗೊರಸ್ ಪ್ರಮೇಯ ಉಪಯೋಗ ಮಾಡಿ ನಾವು ಇದು ಕಂಡುಹಿಡಿತೀವಿ. ಏನು ಕಂಡುಹಿಡಿತೀವಿ, ಹೈಪೋಟೆನಸ್ ಅಥವಾ ವಿಕರ್ಣ ಕಂಡುಹಿಡಿತೀವಿ. ಅಂದರೆ ಏನಾಗ್ತದೆ, 90 ಡಿಗ್ರಿ ನಮಗೆ 90 ಯಾವುದೇ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆದರೆ ನಾವು ಪೈಥಾಗೊರಸ್ ಪ್ರಮೇಯವನ್ನು ಉಪಯೋಗ ಮಾಡ್ಕೊಳ್ತೀವಿ. ಉಪಯೋಗ ಮಾಡ್ಕೊಂಡು ನಾವು ಇದು ಹೈಪೋಟೆನಸ್ ಅಂತ ಕಂಡುಹಿಡಿಯೋಣ. ಇಲ್ಲಿ ನಮ್ಗೆ ಏನು ಕೊಟ್ಟರು, ಇಲ್ಲಿ ಅಪೋಸಿಟ್ ಇಲ್ಲಿ ನೋಡಿ ಅಡ್ಜಸೆಂಟ್ ಅಂದರೆ ನಮ್ಗೆ ಎಷ್ಟು ಕೊಟ್ಟರು, ಇಲ್ಲಿ 7 ಅಂತ ಕೊಟ್ಟಾರ. ಅಪೋಸಿಟ್ ಅಂದ್ರೆ ನಮಗೆ 8 ಸೆಂಟಿಮೀಟರ್ ಅಥವಾ 8 ಮಾನಗಳು ಕೊಟ್ಟರೆ. ನಮಗೆ ಏನು ಕಂಡುಹಿಡಿಬೇಕು, ಈಗ ವಿಕರ್ಣ ಕಂಡುಹಿಡಬೇಕು. ವಿಕರ್ಣ ಕಂಡುಹಿಡ್ಲಿಕ್ಕೆ ನಮ್ಗೆ ಏನದ ದಾರಿ ಅಂತಂದ್ರೆ ನಾವು ಈಗ ಇದನ್ನು ಟ್ರಿಕ್ ಏನು ಮಾಡ್ತೀನಿ, ತೆಗೆದು ಇಲ್ಲಿ ಏನು ಮಾಡ್ತೀವಿ ನಾವು ಹೈಪೋಟೆನಸ್ ಕಂಡುಹಿಡೋಣ. ಜಾಗ ಇಲ್ಲಿ ಸಲುವಾಗಿ ನೋಡಿರಿ ಏನದು, ಈ ವಿಕರ್ಣದ ಮೇಲಿನ ವರ್ಗವು ಕಂಡುಹಿಡ್ಲಿಕ್ಕೆ ಏನು ಸೂತ್ರ, ವಿಕರ್ಣದ ಮೇಲಿನ ವರ್ಗವು ಅಂದರೆ AC² ಸಮನಾಗಿದೆ AB² + BC² ಅಂತ. AB² + BC². ಅಂದರೆ ಇದು ಯಾಕಂದ್ರೆ ಬೈ ಪೈಥಾಗೊರಸ್ ಪ್ರಮೇಯದ ಹೇಳಿಕೆ ಇದು. ಅದು ಇದ್ರ ಪ್ರಕಾರ ನಾವು AC² ಅಂತಂದ್ರೆ ಇದೇ ಕಂಡುಹಿಡಿಬೇಕು. ಅದು ಹೆಂಗದ ಹಿಂಗೆ ಬರಿತೀನಿ ನಾನು, AC². AB ಅಂದರೆ ಎಷ್ಟಿದೆ ನೋಡಿರಿ, ನಮಗೆ AB ಬಾಹು. AB ಅಂದರೆ ಇದು ಉದ್ದ ಎಷ್ಟು ಕೊಟ್ಟರೆ ನಮಗೆ 7 ಅದ, 7 ವರ್ಗ ಬರೆಯೋಣ. ಪ್ಲಸ್ BC ಅಂದರೆ ಎಷ್ಟು ಕೊಟ್ಟರೆ ನಮ್ಗೆ 8 ಇದೆ, 8 ವರ್ಗ ಬರೆಯೋಣ. ಈಗ AC² ಸಮನಾಗಿದೆ 7 ವರ್ಗ ಎಷ್ಟು ನಮ್ಗೆ 49 ಆಯಿತು. ಪ್ಲಸ್ 8 ವರ್ಗ ಎಷ್ಟಾಯಿತು ನಮ್ಗೆ 64 ಆಯಿತು. ಈ ಎರಡು ಕೂಡಿದ್ವಿ ಅಂದ್ರೆ AC² = 49 + 64 ಎರಡು ಕೂಡಿದ್ವಿ ಅಂದ್ರೆ 9 + 4 13 ಆಯಿತು. 7 4 13. ಇದು 6 + 1 7, 7 + 4 13 ಆಯಿತು. ಅಂದರೆ 11 ಆಯಿತು. ಒಂದು ಟೋಟಲ್ ಎಷ್ಟಾಯಿತು ನಮ್ಗೆ 13 ಆಯಿತು. ನಮಗೆ AC² ಬೇಕಾಗಿಲ್ಲ, ನಮಗೆ ಬರೀ AC ಬೇಕು. ಆದ್ದರಿಂದ ಎರಡು ಕಡೆ ನಾವು ವರ್ಗಮೂಲ ತಿಳ್ಬೇಕು. ಇದು ಕ್ಯಾನ್ಸಲ್ ಆಗಿ ಈ ಕಡೆ ಏನಾಗ್ತದೆ, ವರ್ಗಮೂಲ 113. ಅಂದರೆ AC ವ್ಯಾಲ್ಯೂ ಅಥವಾ ವಿಕರ್ಣ ಕಂಡು ಹಿಡಿದೀವಿ ನಾವು ಎಷ್ಟಂತ
ವರ್ಗಮೂಲ 113 ಅಂತ ಕಂಡುಹಿಡಿದೀವಿ ಎ ಸಿ ವ್ಯಾಲ್ಯೂ. ಈಗ ನಾವೇನು ಮಾಡಬೇಕು, ಈ ಬೆಲೆಗಳನ್ನು ನಾವು ಕಂಡುಹಿಡ್ಕೊತ ಹೋಗ್ಬೇಕು. ಒಂದನೇ ಪ್ರಶ್ನೆ ಬಿಡಿಸ್ತೀನಿ ನೋಡ್ರಿ. ಮೊದಲು 1 + sin θ ಡಿವೈಡ್ ಬೈ 1 - cos θ. ಸ್ವಲ್ಪ ಬೋರ್ಡ್ ಇಲ್ಲಿ ಮೇಲೆ ತೆಗೆದುಕೊಂಡು ಇಲ್ಲೇ ಬರಿತೀನಿ ನಾನು. 1 + sin θ, ಅಥವಾ ಇಲ್ಲಿ ಇದನ್ನು ಡಿಲೀಟ್ ಮಾಡ್ತೀನಿ. ಇದು ಬೇಕಿದ್ರೆ ಜಾಗ ಇಲ್ಲ ಸಲುವಾಗಿ ಇದಿಷ್ಟು ನಾನು ಏನು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಇದು ಬರ್ಕೊಡ್ರಿ ನೀವು. ಇದೆಲ್ಲ ನಾನು ಡಿಲೀಟ್ ಮಾಡ್ತೀನಿ ಜಾಗ ಇಲ್ಲ ಸಲುವಾಗಿ. ಈಗ ಫಸ್ಟ್ ಇದು ಪ್ರಶ್ನೆ ಬಿಡ್ತೀನಿ ನಾನು. ಇದು ಹೆಂಗದ ಒಂದು ಸಲ ಬರ್ಕೊಂಡು ನೀವು ಇಲ್ಲಿ ಬೆಲೆ ಸಮಾನಾಗಿದೆ ಚಿಹ್ನೆ ಹಾಕಿ ಬರೀಬೇಕು. ಅದ ಇಲ್ಲಿ ನೋಡಿರಿ, ಇದು 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 ಯಾವ ಸೂತ್ರ ಪ್ರಕಾರದ ಈ ಬರಿಬೋದು ನೋಡಿರಿ. ರೀತಿ ನಾವು ಎರಡೂ ಒಂದೇ ಫಾರ್ಮ್. ಇದು ಎ ಇದ್ದಂಗಿದೆ, ಇದು ಪ್ಲಸ್ ಇದು ಬಿ ಇದ್ದಂಗಿದೆ. ಇದು ಎ ಇದ್ದಂಗಿದೆ, ಅಷ್ಟೇ ಚಿಹ್ನೆ ಅಷ್ಟೇ ಬದಲಿ ನೋಡಿ. ಇಲ್ಲಿ ಸೇಮ್ ಇದೆ, ಇಲ್ಲಿ ಸೇಮ್ ಇದೆ, ಇಲ್ಲಿ ಸೇಮ್ ಇದೆ, ಇಲ್ಲಿ ಸೇಮ್ ಇದೆ, ಬಟ್ ಚಿಹ್ನೆ ಅಷ್ಟೇ ಬೇರೆ ಬೇರೆ ಇದ್ದಾವೆ. ಹಂಗಿದ್ದಾಗ ಯಾವ ಸೂತ್ರ ಆಗ್ತದೆ ನಮ್ಗೆ ಅಂದ್ರೆ ನಿತ್ಯ ಸಮೀಕರಣ ಆಗ್ತದೆ. ಯಾವ ನಿತ್ಯ ಸಮೀಕರಣ ಅಂದರೆ a² - b². ಇಲ್ಲಿನೂ ಅದೇ ಸೂತ್ರ ಆಗ್ತದೆ ನೋಡಿರಿ. ಇದು ಎ ಇದ್ದಂಗೆ, ಇದು ಬಿ ಇದ್ದಂಗೆ, ಇದು ಎ ಇದ್ದಂಗೆ, ಇದು ಬಿ ಇದ್ದಂಗೆ, ಅಷ್ಟೇ ಚಿಹ್ನೆ ಮಾತ್ರ ಬದಲಿದೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಇದೆ. ಅಂದ್ರೆ ನಾವು a² - b² ಫಾರ್ಮುಲಾ ಅಂದರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್. ನಾವು ರೈಟ್ ಹ್ಯಾಂಡ್ ಸೈಡ್ ಏನು ಹಾಕ್ಬೇಕು, ಈಗ ಈ 1ರ ವರ್ಗ ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿ a² ಅಂದರೆ 1ರ ವರ್ಗ ಬರೀಬೇಕು. ಮೈನಸ್ ನೋಡಿರಿ, ಇಲ್ಲಿ ಮೈನಸ್ ಇದೆ, ಮೈನಸ್ ಬಿ ಅಂದರೆ ಏನಿದೆ ನೋಡಿರಿ, sin θ ಅಂದರೆ sin θ². ಅದ ಇದು 1 ಮುಗಿತು. ಹೋಲ್ ಡಿವೈಡ್ ಬೈ ಕೆಳಗೆ ನೋಡಿರಿ, ಇದನ್ನು ಸೇಮ್ a + b × a - b ಇದೇ ಬರ್ತದೆ. a² - b² ಅಂದರೆ a² ಅಂದರೆ 1² ಬ್ರ್ಯಾಕೆಟ್ ಓಪನ್ ಮಾಡಿರಿ, ಮೈನಸ್ ಇಲ್ಲಿ ಬಿ ಅಂದರೆ ಏನು, cos θ ಅಂದರೆ cos² θ ಅಂತ ಅರ್ಥ. ಅದ ಈಗ ನೋಡಿರಿ, 1ರ ವರ್ಗ ಎಷ್ಟು ನಮ್ಗೆ, 1 1ರ ವರ್ಗ 1 ಬ್ರ್ಯಾಕೆಟ್ ಓಪನ್ ಮೈನಸ್ sin² θ sin² θ ಆಯಿತು, ಬ್ರ್ಯಾಕೆಟ್ ಕ್ಲೋಸು, ಹೋಲ್ ಡಿವೈಡ್ ಬೈ 1ರ ವರ್ಗ 1 ಆಯಿತು, ಮೈನಸ್ cos² θ. ಈಗ ನಾವು ಬೆಲೆಗಳನ್ನು ಆದೇಶ ಮಾಡ್ಕೊಂಡು ಹೋಗೋಣ. ಬೋರ್ಡ್ ನೋಡ್ತೀನಿ ನಾನು, ಸ್ವಲ್ಪ ಮೇಲೆ ನೋಡ್ತೇನೆ ನೋಡ್ರಿ. ಈಗ ಈ ರೀತಿ ತೆಗೆದುಕೊಳ್ತೀನಿ. ಇಲ್ಲಿ ಸಮನಾಗಿದೆ ಚಿಹ್ನೆ ಹಾಕಿ, ಇದು ಯಾವತ್ತು ಏನು ಮಾಡಬೇಕು, ಇದು ದೊಡ್ಡದು ಹಾಕ್ಬಿಡ್ಬೇಕು. ಸಮನಾಗಿ ಚಿಹ್ನೆ ಹಾಕಿ 1 ಬರಿಬೇಕು. ಇಲ್ಲಿ 1 ಬರೋದ ಮೈನಸ್ ಇಲ್ಲಿ ನೋಡಿ sin θ ಏನದ ನಮ್ಗೆ ಈಗ ನೆನಪಿಡ್ಬೇಕು. ಸೋ ಅಂತಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಲ್ಲಿ ಅಪೋಸಿಟ್ ಯಾವುದು, ಥೀಟಾ ಇಲ್ಲಿದೆ ಅಂದರೆ ಇದು ಅಪೋಸಿಟ್ ಅಂದರೆ 8 ಆಯಿತು. ಬೈ ಹೈಪೋಟೆನಸ್ ಅಂದ್ರೆ ಕಂಡುಹಿಡಿದೆ ನೋಡಿರಿ, 113 ಅಂತ. ವರ್ಗಮೂಲ √113 113 ಅಂತೇಳಿ. ಈಗ ಅದೇ ರೀತಿ ಇಲ್ಲಿನ ಬರೆಯಂಗೆ 1 ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲಿ ಮೈನಸ್ ಅದ cos θ. ಸೊ ಆಯ್ತು, ಇದಕ್ಕೆ sin θ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಟ್ರಿಕ್. ಇದು cos θ ಅಂದ್ರೆ ಅಂತಂದರೆ ಅರ್ಥ ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಲ್ಲಿ ಅಡ್ಜಸ್ಟೆಂಟ್ ಯಾವುದು, θ ಇದೆ ಅಂದರೆ ಅಡ್ಜಸ್ಟೆಂಟ್ ಅಂದರೆ 90 ಡಿಗ್ರಿ ಮತ್ತು ಲಘುಕೋನ ಇದೆ ಅಂದರೆ 7 ಬೈ ಹೈಪೋಟೆನಸ್ ಅಂದರೆ ನಮಗೆ ವರ್ಗಮೂಲ 113 ಇಷ್ಟ ಆಯ್ತಾ. ಈಗ ನೋಡಿರಿ ಏನು ಮಾಡಬೇಕು, ಈಗ ಒಂದು ಅಂಶ ಛೇದ, ಇಲ್ಲಿ ಏನಿಲ್ಲ ಅಂದರೆ ನಾವು ಒಂದು ಛೇದದಲ್ಲಿ 1 ಬರ್ಕೊಂಡು ಸರಿ ಮಾಡ್ಕೊಳ್ಬೋದು. ಇಲ್ಲಿ ಏನಿಲ್ಲ ಅಂದರೆ 1 ಬರ್ಕೊಂಡು ನಾವು ಸರಿ ಮಾಡ್ಕೊಳ್ಬೋದು. ಈಗೇನಾದ್ರು ಸಿಂಪ್ಲಿಫಿಕೇಷನ್ ಮಾಡ್ಕೊತ ಹೋಗೋಣ. ಬೋರ್ಡ್ ಮೇಲೆ ಮಾಡ್ತೀನಿ ನಾನು, ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿರಿ. ಇಷ್ಟಿರಲಿ. ಈಗ ಎರಡಕ್ಕೂ ನಾನು ಏನು ಮಾಡ್ತೀನಿ, ಇದು ಗುಣಾಕಾರ ಮಾಡ್ತೀನಿ ಅಂದರೆ ಲಸ ತೆಗೆದುಕೊಳ್ತೀನಿ. ಮೇಲಿಂದ ಅಂಶದಾಗ ಮೊದಲು ಮಾಡ್ತೀನಿ ಈ ರೀತಿ ಒಂದು ಲೈನ್ ಹಾಕಿ. 1 × 100 ವರ್ಗಮೂಲ × 113 ಮಾಡಿದೆವು ಅಂದರೆ ಅದೇ ಬರ್ತದೆ ನಮಗೆ. ಹಿಂಗೆ 113 ಇಂಟು ವರ್ಗಮೂಲ ಅಂದರೆ ಇದು ಗುಣಾಕಾರ ಮಾಡ್ದೆ, ಇದಿಷ್ಟೇ ಬಂತು. ಈಗ ಹಿಂಗೆ ಗುಣಾಕಾರ ಮಾಡಬೇಕು. 113 ರೂಟ್ 100 113 ಮಾಡೋದು ಅದೇ ಬಂದ್ಬಿಡೋದು ನಮಗೆ. ಅಂದರೆ √113 ಅಂದ್ರೆ ನಾವು ಇಲ್ಲಿ cos² θ ಮಾಡಬೇಕಲ್ಲ. ಒಂದು ನಿಮಿಷ, ಇದಕ್ಕೆ ನಾವು ಸ್ಕ್ವಯರ್ ಮಾಡ್ಕೊಳ್ಬೇಕು ನೋಡಿರಿ. ಇಲ್ಲಿ ನಾವು ಏನು ಮಾಡಬೇಕು, sin² θ ಅದ ಅದಕ್ಕೆ ಸ್ಕ್ವಯರ್ ಮಾಡ್ಕೊಳ್ಬೇಕು. ಇಲ್ಲಿ cos² θ ಅದ, ಇದಕ್ಕೆ ನಾವು ಸ್ಕ್ವಯರ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ನೆನಪಾಗಿತ್ತು ನೋಡಿರಿ. ರೈಟ್. ಈಗ ಒಂದು ಸ್ಟೆಪ್ ಬರೀ ನೋಡಿರಿ.
ಇಲ್ಲೇನಿದೆ ಒಂದು ಹಂಗೆ ಬರೀರಿ ಮೈನಸ್ 8ರ ವರ್ಗ 8 ಆಯಿತು. 8ರ ವರ್ಗ ಎಷ್ಟಾಯ್ತು ನಮಗೆ? 8ರ ವರ್ಗ 8 8 64 ಆಯಿತು. ಇಲ್ಲಿ ವರ್ಗಮೂಲ ಏನಾಯಿತು? ಕ್ಯಾನ್ಸಲ್ ಆಯಿತು. ರೂಟು ಹೋಗಿ ಕ್ಯಾನ್ಸಲ್ ಆಗಿ 113 ಅಂತಾಯಿತು. ಇದ್ರ ಕೆಳಗೆ ಏನಿಲ್ಲ ಅಂದ್ರೆ ನೀವು ಒಂದು ಬರ್ಕೊಂಡು ಲೆಕ್ಕ ಮಾಡಬೇಕು. ಇಲ್ಲಿ ನೋಡಿರಿ ಒಂದು ಹಾಗೆ ಬರಿತೀನಿ ಹಂಗದಂಗೆ. ಇಲ್ಲಿ ಮೈನಸ್ 7ರ ವರ್ಗ 49 ಆಯಿತು. ಈ ವರ್ಗಮೂಲ ಏನಾಯ್ತಿದೆ? ವರ್ಗಮೂಲ ಈ ವರ್ಗಮೂಲ ಏನಾಯಿತು? ಕ್ಯಾನ್ಸಲ್ ಆಯಿತು. ಅಂದರೆ ಕೆಳಗೆ 113 ಆಯಿತು. ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಬರ್ಕೊಂಡು ನೀವು ಲೆಕ್ಕವನ್ನು ಬಿಡಿಸ್ಬೇಕು. ಈಗ ನೋಡಿರಿ ಇದು ಅಂಶದಾಗ ಇಲ್ಲಿ ಛೇದಾಗ ಏನಿಲ್ಲ ಒಂದು ಬರ್ಕೊಳ್ಬೇಕು. ಇದಕ್ಕೆ ಗುಣಾಕಾರ ಮಾಡಬೇಕು. ಇದು ಓರೆ ಗುಣಾಕಾರ ಮಾಡ್ಕೋಬೇಕು. ಹಿಂಗೆ ಕತ್ತರಿ ಗುಣಾಕಾರ ಟೈಪ್ ಇದನ್ನು ಅದೇ ಟೈಪ್ ಮಾಡಬೇಕು. ನೋಡಿರಿ ಏನು ಮಾಡ್ತೀನಿ ಇಲ್ಲಿ ಇದು ಅಂಶದಾಗ ಇದು ಯಾವ ರೀತಿ ಸಮನಾಗಿ ಚಿಹ್ನೆ ಇಲ್ಲ ಏನು ಹೀಗೆ ಬರೀಬೇಕು. 113 ಒಂದಿಲ್ಲ 113 113 ಹಿಂಗೆ ದೊಡ್ಡ ಲೈನ್. ಇದಕ್ಕೆ 113 ಅಲ್ಲಿ ಇದಕ್ಕೆ 113ಕ್ಕೆ ಒಂದರಲ್ಲೇ ಗುಣಾಕಾರ 113 ಆಯಿತು. ಮೈನಸ್ 64 ಇಲ್ಲಿ ಹಿಂಗೆ 64 ಒಂದಲೇ 64 ಕರೆಕ್ಟಾ. ಈಗ ಇದೇ ರೀತಿ ಛೇದದಲ್ಲಿನೂ ಸೇಮ್ 113ಕ್ಕೆ ಇದರಲ್ಲಿ ಗುಣಾಕಾರ 113 ಬಂತು. ಇದು ಹಿಂಗೆ ಗುಣಾಕಾರ ಆಗಬೇಕು. 113 ಒಂದಲೇ 113 ಈ ಕಡೆ 49 ಒಂದು ಮೈನಸ್ 49 ಒಂದಲೇ 49. ಈಗೇನಾಯ್ತು ನೋಡಿರಿ ಇವೆರಡು ಸೇಮ್ ಕೆಳಗೆ 113 ಛೇದದಾಗ ಇವೆರಡು ಏನಾಗ್ತವೆ? ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ಇದೇನು ಬರೆದು ಬೇಕಾಗಿಲ್ಲ. ಈಗ ನೀವು ಇದು ಕಳೆದು ಇಲ್ಲಿ ಬರೆದು ಬಿಡ್ಬೇಕು ಅಷ್ಟೇ. ಇಲ್ಲಿ 113ನಾಗ 64 ಕಳೆದ್ರೆ ಎಷ್ಟು ನೋಡ್ರಿ? 113ರಲ್ಲಿ 64 ಕಳಿಬೇಕು. 13 ಕಳೆದ್ರೆ ಎಷ್ಟು? 7. 10ರಾಗ 6 ಕಳೆದ್ರೆ 4 ಅದಾ. ಇಲ್ಲಿ ಎಷ್ಟು ಉಳಿತು ನಮಗೆ? ಅಂಶದಾಗ 47 ಅಂತ ಉಳಿತು. ಛೇದಾಗ ಏನು ಉಳಿತು ನೋಡಿರಿ? 113ನ 49 ಕಳಿಬೇಕು. 113ರಲ್ಲಿ 49 ಮೈನಸ್ ಮಾಡಿರಿ. ಅಂದ್ರೆ 13ರಾಗ 9 ಐತಂದ್ರೆ ಎಷ್ಟಾಯ್ತು ನಮ್ಗೆ? 13ರಲ್ಲಿ 9 ಐತೆ ಅಂತಂದ್ರೆ 13ರಲ್ಲಿ 9 ಐತೆ ಅಂದ್ರೆ ನಮಗೆ ಎಷ್ಟಾಯ್ತು ನೋಡಿರಿ? 13ರಾಗ 10 ಹೋಯ್ತಂದ್ರೆ 3 ಉಳಿತು. ಅಂದ್ರೆ 4 ಉಳಿತು. ಇಲ್ಲಿ 10ರ 4 64 ಅಂದರೆ 64 ಆಯಿತು. ಇಷ್ಟೇ ಆನ್ಸರ್ ನೋಡಿರಿ. ಇದು ಇಲ್ಲಿಗೆ ಇದು ಆನ್ಸರ್ ಕಂಪ್ಲೀಟ್ ಆಗ್ತದೆ. 47/64 ಇದು ಒಂದನೇದಾಯಿತು. ಇನ್ನೊಂದು ಏನು ಕೇಳ್ಯಾರ? ಕಾಟ್ ಸ್ಕ್ವೇರ್ ಥೀಟಾ ಅಂತ ಕೇಳ್ಯಾರ. ಇನ್ನೊಂದು ಏನು ಕೇಳ್ಯಾರ? ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಅದು ಈಸಿ ಇದೆ ನೋಡಿ. ಇನ್ನೊಂದು ಪ್ರಶ್ನೆ ಇಲ್ಲಿ ಏನಿತ್ತು? ಕಾಟ್ ಸ್ಕ್ವೇರ್ ಥೀಟಾ ಅಂತ ಕೇಳ್ಯಾರ. ರೋಮನ್ ಅಂಕಿ 1 ಇದು ಕೇಳಿದ್ರೆ. ನೆಕ್ಸ್ಟ್ ಏನು ಕೇಳಿದ್ರೆ? ಕಾಟ್ ಸ್ಕ್ವೇರ್ ಥೀಟಾ. ಕಾಟ್ ಸ್ಕ್ವೇರ್ ಥೀಟಾ ಅಂತಂದರೆ ಇದಕ್ಕೆ ನಾವು ಏನು ಮಾಡಬೇಕು? ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಇಲ್ಲೇ ನಾವು 2 ಬರ್ಕೊಳ್ತೀವಿ ನೋಡಿರಿ. ಹಿಂಗೆ ಸೊಲ್ಯೂಷನ್ ಮಾಡಬೇಕು. ಇದಕ್ಕೊಂದು ಕಾಟ್ ಸ್ಕ್ವೇರ್ ಥೀಟಾ, ಇದು ಕಡೆ ಸ್ಕ್ವೇರ್ ಈ ಕಡೆ ಸ್ಕ್ವೇರ್ ಬಿಡಬೇಕು. ಅದು ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಎಷ್ಟಾಯಿತು? 49/64 49/64 ಇದು ರೋಮನ್ ಅಂಕಿ 2ನೇ ಪ್ರಶ್ನೆ ಪರಿಹಾರ. ಕಾಟ್ ಸ್ಕ್ವೇರ್ 2 ಕಡೆ ವರ್ಗ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಈ 8ನೇ ಪ್ರಶ್ನೆ ಬಿಡ್ಸೋಣ ನೋಡ್ರಿ. ಏನದಂದ್ರೆ 3 cot A ಸಮನಾಗಿದೆ 4 ಅಂತ ಕೊಟ್ಟಾರ. ಆದರೆ ಪ್ರಶ್ನೆ ಏನು ಕೇಳ್ತಾರೆ ನಮ್ಗೆ? 1 - tan ಸ್ಕ್ವೇರ್ A / 1 + tan ಸ್ಕ್ವೇರ್ A ಸಮನಾಗಿದೆ cos ಸ್ಕ್ವೇರ್ A - sin ಸ್ಕ್ವೇರ್ ಆಗಿದೆಯೇ ಪರೀಕ್ಷಿಸಿ ಅಂತಾರೆ. ಅದರ ಅರ್ಥ ಏನು? ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ರೇಖೆ ಬಿಡಿಸ್ಬೇಕು, ಅದರ ಆನ್ಸರ್ಸ್, ಮತ್ತು ರೈಟ್ ಹ್ಯಾಂಡ್ ಸೈಡ್ ಸಮನಾಗಿದೆ ಚಿಹ್ನೆ ಎಡಕಿನ ಸೈಡ್ ಮತ್ತು ಬಲಕಿನ ಸೈಡ್ ಲೆಕ್ಕ ಮಾಡಿ ಉತ್ತರ ಒಂದೇ ಬಂದರೆ ಇದು ಸರಿ, ಇದು ಎರಡು ಒಂದೇ ಅದ ಅಂತ ಹೇಳಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು. ಈಗ ಏನು ಕೇಳ್ಯಾರಂದ್ರೆ, ಈಗ ನಮ್ಗೆ 3 cot A = 4 ಅಂತ ಕೊಟ್ಟಾರ. ನಮಗೆ ಅನುಪಾತಗಳು ಯಾವಾಗಲೂ ಎರಡು ಇರ್ತವೆ, ಅಂದ್ರೆ ಅಂಶದಲ್ಲಿ ಛೇದದಲ್ಲಿ ಇರ್ತದೆ. ಈ ರೀತಿ ಕೊಟ್ಟಾಗ ನಾವೇನು ಮಾಡ್ಕೊಳ್ಬೇಕು? cot A = ಇದು ಗುಣಾಕಾರ ಆಗಿದೆ, ಈ ಸೈಡ್ ಬಂತಂದ್ರೆ 4/3 ಅಂತಾಯಿತು. ಈಗ ನಮ್ಗೆ ಈಗ ಕಾಟ್ ಥೀಟಾದ ಏನು ಅನುಪಾತಗಳು ನೆನ್ಪಿಡ್ಬೇಕಂತಂದ್ರೆ ನಮ್ಗೆ ಇಲ್ಲಿ ನೋಡಿರಿ, ಟ್ಯಾನ್ ಏನಿರ್ತದೆ? ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂತಿರ್ತದೆ. ಅದೇ ಕಾಟ್ ಹಿಡಿದು ಇದ್ರ ಉಲ್ಟಾ ಇರ್ತದೆ. ಹಿಂಗೆ ಬರ್ಬೇಕು, ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್. ಮೊದಲು ಅಡ್ಜಸೆಂಟ್ ಬರೀಬೇಕು, ನೆಕ್ಸ್ಟ್ ಡಿವೈಡ್ ಬೈ ಅಪೋಸಿಟ್ ಸೈಡ್ ಬರೀಬೇಕು. ಈಗ ಇಲ್ಲಿ ಏನು ಕೇಳ್ಯಾರ? ಕಾಟ್ ಅಂದ್ರೆ ಇಲ್ಲಿ ಎ ಅಂದರೆ ಇಲ್ಲೇ ಥೀಟಾ ಮಾಡ್ಬೇಕಂತ ಅರ್ಥ. ಎಲ್ಲಿ ಇದರ ಅಪೋಸಿಟ್ ಏನಾಗ್ತದೆ? ಬಿ ಸಿ ಏನಾಯ್ತು ನಮ್ಗೆ? ಅಪೋಸಿಟ್ ಆಯಿತು. ಅಪೋಸಿಟ್ ಕನ್ನಡದಾಗ ಅಭಿಮುಖ ಬಾಹು ಅಂತಾರೆ. ನೆಕ್ಸ್ಟ್ ಇದೇನಾಗ್ತದೆ?
ಲಘುಕೋನ ಮತ್ತು 90 ಡಿಗ್ರಿ ಇದು ನಮಗೆ ಅಡ್ಜಸೆಂಟ್ ಅಂತೀವಿ, ಕನ್ನಡದ ಪಾರ್ಶ್ವ ಅಂತಾರೆ. ಇದು 90 ಡಿಗ್ರಿ ಎದುರಿನ ಬಾಹು, ಬಿ ಎಲ್ 90 ಡಿಗ್ರಿ ಎದುರಿನ ಬಾಹು ವಿಕರ್ಣ, ಇಂಗ್ಲೀಷ್ನಾಗ ಹೈಪಾಟ್ನಸ್ ಅಂತಾರೆ, ಕನ್ನಡದಾಗ ವಿಕರ್ಣ ಅಂತಾರೆ. ಹೀಗೆ ವ್ಯಾಲ್ಯೂಗಳಿದ್ರ ಪ್ರಕಾರ ಬರ್ಕೊಳ್ಬೇಕು ನಾವು. ಕಾಟೆ ಅಂದ್ರೆ ನೋಡ್ರಿ ನಮ್ಗೆ ಮೊದಲು ಹಿಂಗೆ ಬರ್ಬೇಕು ನಾವು. ಟ್ಯಾನ್ ಅಂದರೆ ಹಿಂಗೆ ಹೋಗ್ಬೇಕು, ಕಾಟ್ ಅಂದ್ರೆ ಉಲ್ಟಾ ಬರ್ಬೇಕು ಹಿಂಗೆ. ಅಂದ್ರೆ ಮೊದಲು ಅಡ್ಜಸೆಂಟ್ ಬರೀಬೇಕು. ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು ಇಲ್ಲಿ? ಅಡ್ಜಸೆಂಟ್ ಇದು ಎ, ಇದು ಅಡ್ಜಸೆಂಟು, ಇದು ಅಪೋಸಿಟ್. ಅಂದರೆ ಅಡ್ಜಸೆಂಟ್ ಎಷ್ಟು ನಮಗೆ ಚಿತ್ರದಲ್ಲಿ? ಅಡ್ಜಸೆಂಟ್ ಅಂದರೆ 4, ಅಪೋಸಿಟ್ ಅಂದರೆ ಎಷ್ಟು? 3 ಬಾಹು ಕಂಡಿದ್ದೀವಿ. ಈಗ ನಾವು ಕಾಸು ಮತ್ತು ಸೈನ್ ಕೇಳ್ಯಾರಂದ್ರೆ ನಮಗೆ ಹೈಪೋಟೆನಸ್ ಬೇಕು ನೋಡಿರಿ. ಸೈನ್ ಥೀಟಾ ಅಂದರೆ ನಾವು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಬೇಕು. ಅದಕ್ಕೆ ನಮಗೆ ವಿಕರ್ಣ ಕಂಡುಹಿಡಿಬೇಕು. ವಿಕರ್ಣ ಕಂಡುಹಿಡ್ಲಿಕ್ಕೆ ಏನಂದ್ರೆ ನಮಗೆ ಇದೊಂದು ಲಂಬಕೋನ ತ್ರಿಭುಜ ಇದೆ. ಲಂಬಕೋನ ತ್ರಿಭುಜದಲ್ಲಿ ನಾವು ಪೈಥಾಗೋರಸ್ ಪ್ರಮೇಯ ಉಪಯೋಗ ಮಾಡಿ ನಾವು ಎ ಸಿ ಕಂಡುಹಿಡಿಬೋದು. ನಾವು ಏನಾದರೂ ಪೈಥಾಗೋರಸ್ ಪ್ರಮೇಯ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಅದರಿಂದ ನಾವು ಈಗೇನು ಬರಿತೀನಿ, ನಾನು ಪೆನ್ ಚೇಂಜ್ ಮಾಡ್ತೀನಿ, ವೈಟಲ್ಲಿ ಎ ಸಿ ಸ್ಕ್ವಯರ್ ಸಮನಾಗಿದೆ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇದೇನು ಪೈಥಾಗೋರಸ್ ಪ್ರಮೇಯದಿಂದ ವಿಕಿರಣ ಕಂಡುಹಿಡಿಯಬೇಕು ನಾವು. ಇದು ಪೈಥಾಗೋರಸ್ ಪ್ರಮೇಯ ಅಥವಾ ಪೈಥಾಗೋರಸ್ ಪ್ರಮೇಯ ಅಂತ ಬರೀರಿ ಬರೆದು. ಈಗ ನಮಗೆ ವಿಕಿರಣನೇ ಕಂಡುಹಿಡಿಬೇಕು, ಅದು ಅಷ್ಟೇ ಇರಲಿ. ಎ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟರು ನಮಗೆ? ಎ ಬಿ ಅಂದರೆ ನೋಡಿರಿ, ಎ ಬಿ ಅಂದರೆ ವ್ಯಾಲ್ಯೂ ನಮಗೆ 4 ಮಾನಗಳು ಅಥವಾ ಕೊಟ್ಟರೆ 4ರ ವರ್ಗ ಬರೀಬೇಕು. ಪ್ಲಸ್ ಬಿ ಸಿ ಎಷ್ಟಿದೆ? 3ರ ವರ್ಗ ಅಂದರೆ ಬಿ ಸಿ ಸ್ಕ್ವಯರ್, ಅದಕ್ಕೆ ವರ್ಗ ಬರೀಬೇಕು. 4ರ ವರ್ಗ ಎಷ್ಟಾಯ್ತು ನಮ್ಗೆ? 16 ಆಯಿತು. 3ರ ವರ್ಗ ಎಷ್ಟಾಯ್ತು ನಮ್ಗೆ? 9 ಆಯಿತು. 16 ಪ್ಲಸ್ 9 ನಮ್ಗೆ ಕೂಡಿದಾಗ 25. ಇದು ಎ ಸಿ ಸ್ಕ್ವಯರ್ ಈಕ್ವಲ್ ಟು 25 ಆಯಿತು. ನಮಗೆ ಎ ಸಿ ಬೇಕು, ಆದ್ದರಿಂದ ಎರಡು ಕಡೆ ವರ್ಗಮೂಲ ತೆಗೆದುಕೊಂಡೇವು ಅಂದ್ರೆ ನಾವು ಎ ಸಿ ಈಕ್ವಲ್ ಟು 25 ವರ್ಗಮೂಲ ಎಷ್ಟಾಗ್ತದೆ ನಮಗೆ? 5 ಅಂತ ಆಗ್ತದೆ. 25 ವರ್ಗಮೂಲ ನಮಗೆ ಎಷ್ಟು? 5. ಅಂದರೆ ವಿಕರ್ಣ ನಾವೇನು ಮಾಡಿದ್ವಿ? ಕಂಡುಹಿಡಿದ್ವಿ. ವಿಕರ್ಣ 5 ಮಾನಗಳು ಅಥವಾ 5 ಸೆಂಟಿಮೀಟ್ರ್ ಅಂತ ಕಂಡುಹಿಡಿದ್ವಿ. ಈಗ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಈ ವ್ಯಾಲ್ಯೂ ಕಂಡುಹಿಡಿಯೋ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಕಂಡುಹಿಡಿಯೋ. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ, ಎರಡೂ ಉತ್ತರ ಒಂದೇ ಬಂದ್ರೆ ಸರಿಯಾಗಿದೆ ಅಂತೇಳಿ ಅನ್ಬೇಕು. ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು ನೋಡ್ರಿ. ನೆಕ್ಸ್ಟ್ ನಾನು ಇದು ಬರೀತೀನಿ. ನೆಕ್ಸ್ಟ್ ಇಲ್ಲಿ ಬೋರ್ಡ್ ಮೇಲೆ ತೊಗೊಳ್ತೀನಿ ನಾವು ಸ್ವಲ್ಪ. 1 ಮೈನಸ್ ಟ್ಯಾನ್ ಎಲ್ ಎಚ್ ಎಸ್, ಈ ರೀತಿ ಎಲ್ ಎಚ್ ಎಸ್ ಅಂತ ಬರ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ 1 ಮೈನಸ್ ಟ್ಯಾನ್ ಸ್ಕ್ವಯರ್ 1 ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಈಗ ಇದನ್ನು ಬೆಲೆಗಳು ಹಾಕಿ ಬೆಲೆಗಳನ್ನು ನಾವು ಕಂಡುಹಿಡಿಯ ನೋಡಿರಿ. ಬೋರ್ಡು ಮೇಲೆ ತೊಗೊಳ್ತೀನಿ ನಾನು. ರೈಟ್, ಇಲ್ಲಿ ಸಮನಾಗಿದೆ. 1 ಅಂದರೆ 1 ಆ್ಯಸ್ ಇಟ್ ಈಸ್ ಬರೆಯೋಣ, ಮೈನಸ್ ಪೆನ್ ಚೇಂಜ್ ಮಾಡೋಣ, ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ಟ್ಯಾನ್ ಅಂದರೆ ಏನು ಬರಿಬೋದು ನಾವು? ಇದು ಟ್ಯಾನ್, ಇದು ಟ್ಯಾನ್ ಸ್ಕ್ವಯರ್ ಎ. ಟ್ಯಾನ್ ಅಂದರೆ ಏನು ಬರಿಬೋದು ನಾವು? ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಚಿತ್ರದಲ್ಲಿ ಅಪೋಸಿಟ್ ಯಾವುದು? ಅಪೋಸಿಟ್ ಅಂದರೆ 3 ಮೇಲೆ 3, ಅಡ್ಜಸೆಂಟ್ ಅಂದರೆ ಯಾವುದು? 4. ಸ್ಕ್ವಯರ್ ಟ್ಯಾನ್ ಸ್ಕ್ವಯರ್ ಇದೆ, ಅದ್ರ ಸಲುವಾಗಿ ಇದಕ್ಕೊಂದು ವರ್ಗ. ಇದು ಕೆಳಗಡೆ ನೋಡಿರಿ 1 ಪ್ಲಸ್ ಸೇಮ್ ಅದಿದೆ ಟ್ಯಾನ್ ಸ್ಕ್ವಯರ್, ಅದು ಪ್ಲಸ್ ಚಿಹ್ನೆ ಎಷ್ಟು ಬದಲಿದೆ? 3/4 ಹೋಲ್ ಸ್ಕ್ವಯರ್. ರೈಟಾ? ಈಗ ಸಿಂಪ್ಲಿಫಿಕೇಷನ್ ಮಾಡ್ಕೊತ ಹೋಗ್ಬೇಕು. ಇದು ಅಂಶ ದೊಡ್ಡ ಲೈನ್ ಹಾಕಿ ಇದು 1 ಮೇಲೆ ಬರೆಯೋಣ, ಮೈನಸ್ 3ರ ವರ್ಗ 9 ಆಯಿತು, 4ರ ವರ್ಗ 16 ಆಯಿತು. ಇಲ್ಲಿ ಏನಿಲ್ಲ ಅಂದ್ರೆ ಬೇಕಾದ್ರೆ 1 ಬರ್ಕೊಳ್ಳೋಣ. ಇದನ್ನು ಹಂಗೆ 1 ಪ್ಲಸ್ ಅದು 3ರ ವರ್ಗ ಸೇಮ್ 9 ಆಯಿತು, 4ರ ವರ್ಗ 16 ಅಂತಾಯಿತು. ನೆಕ್ಸ್ಟ್ ಅದೇ ರೀತಿ ನೀವು ಬಿಡಿಸ್ಕೊಂಡು ತೊಗೊಳ್ಳಿ. ಈಗ ದೊಡ್ಡ ಲೈನ್ ಹಾಕಿ ಇದು 16 ಒಂದಲೇನೆ 16 ಛೇದಗಳು ಬೇರೆ ಬೇರೆ, ಇದು ಹಿಂಗೆ ಗುಣಾಕಾರ ಮಾಡಬೇಕು. 16 ಒಂದಲೇನೆ 16, ಈ ಕಡೆ 16 ಒಂದಲೇನೆ 16, ಇಲ್ಲಿ ಮೈನಸ್ ಇದೆ, ಮೈನಸ್ ಹೆಂಗದಂಗೆ 1 9 9. ಇಲ್ಲಿ ಕೆಳಗೂ ಅದೇ ಛೇದ ಅದೇ ರೀತಿ 16 ಏನಿಲ್ಲ ಅಂದ್ರೆ 1 ಬರ್ಕೊಳ್ಬೇಕು. 16 ಒಂದಲೇನೆ 16, ಇದು ಈ ರೀತಿ ಗುಣಾಕಾರ. 16 ಒಂದಲೇನೆ 16 ಮೈನಸ್ 9. ಅದು ಎರಡೂ ಕಡೆ ನಮಗೇನು ಸಿಗ್ತದೆ? ಈಗ ಏನು ಮಾಡಬೇಕು ನಾವು? ಕಳಿಬೇಕು ನೋಡಿರಿ. ಇಲ್ಲಿ ಒಂದು ಕಡೆ ಪ್ಲಸ್ ಇದೆ, ಇಲ್ಲಿ ಎಷ್ಟಿದೆ? ಇಲ್ಲಿ ಕೆಳಗಡೆ ನಮಗೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ.
ಇದು 16ರಲ್ಲಿ 9 ಕಳೆದ್ರೆ ನಮಗೆ ಎಷ್ಟು ಸಿಕ್ತು? ನಮ್ಗೆ 7 ಅಂತ ಸಿಕ್ತು. 16ರಲ್ಲಿ 9 ಕಳೆದಾಗ ನಮಗೆ 7 ಸಿಕ್ತು. ಈ 16 ನಾವು ಕ್ಯಾನ್ಸಲ್ ಮಾಡ್ಬೋದು ನೋಡಿರಿ. 16 ಕ್ಯಾನ್ಸಲ್ ಆಯ್ತಿದ್ದು, ಎರಡು ಛೇದನಗಳು ಕ್ಯಾನ್ಸಲ್ ಆಯಿತು. ಏನು ಉಳಿತು? ನಾವು ಮೇಲೆ ಅಂಶದಲ್ಲಿ 16ರಲ್ಲಿ 9 ಕಳೆದ್ರೆ 7 ಉಳಿತು. ಅದೇ ರೀತಿ 16ಕ್ಕೆ 9 ಕೂಡಿದಾಗ ಎಷ್ಟು ಸಿಕ್ತು? ನಮ್ಗೆ 25. ಇಷ್ಟೇ ಆನ್ಸರ್ ಇದ್ರದ್ದು. ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು ಬಂತು ಇದಕ್ಕೆ? LHS = ಇಷ್ಟು ಬಂತು, 7/25 ಅಂತ. ಈಗ ನಾವು RHS ತೆಗೆದುಕೊಂಡು ಇಷ್ಟೇ ಬಂದ್ರೆ LHS = RHS ಬರೀಬೋದು, ಇಲ್ಲಾಂದ್ರೆ ಅಂತ ಬರೀಬೋದು. ಪ್ರಶ್ನೆ ಏನು ಕೊಟ್ಟ ನೋಡ್ರಿ. ನೆಕ್ಸ್ಟ್ LHS = RHS ಅಂದ್ರೆ cos² A - sin² A ಅಂತ ನೋಡ್ರಿ. cos² A - sin² A ಅಂತ ಇಲ್ಲಿ ಬರಿತೀನಿ ನಾವು. RHS ರೈಟ್ ಹ್ಯಾಂಡ್ ಸೈಡ್ cos² A - sin² A ಅಂತ ಕೊಟ್ಟಾರ. cos² ಅಂದರೆ ಏನು ಬರಿಬೋದು ನಾವು? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಅಂತ ಬರಿಬೋದು. ಚಿತ್ರದಲ್ಲಿ ಅಡ್ಜಸೆಂಟ್ ಯಾವ್ದು ನೋಡ್ರಿ? ಅಡ್ಜಸೆಂಟ್ 4, ಹೈಪೋಟೆನಸ್ 5. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ 4/5 ಅಂತ ಬರಿಬೋದು. ಈಗ cos² 4/5 ಮೇಲ್ವರ್ಗ ಅದು ಹೆಂಗೆ ಬರೀರಿ. ಇಲ್ಲಿ ಸೂತ್ರದ ಮೈನಸ್ sin² A ಅಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಯಾವುದು ನೋಡ್ರಿ? ಇಲ್ಲಿ ಚಿತ್ರದಲ್ಲಿ ಅಪೋಸಿಟ್ 3 ಇದೆ. ಅಪೋಸಿಟ್ ಹೈಪೋಟೆನಸ್ ಅಂದ್ರೆ 5 ಇದೆ ನೋಡ್ರಿ. ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಇಲ್ಲಿ. ಸೊ ಅಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಅಂತಂದರೆ ಎಷ್ಟಿದೆ? ನಮಗೆ 3 ಇದೆ. ಹೈಪೋಟೆನಸ್ ಇದೆ 5 ಇದೆ. ವರ್ಗ ಆ್ಯಸ್ ಇಟ್ ಈಸ್. ಈಗ ನೋಡ್ರಿ, 4ರ ವರ್ಗ ಎಷ್ಟಾಯಿತು? 16 ಆಯಿತು. 5ರ ವರ್ಗ ಎಷ್ಟಾಯಿತು? 25 ಆಯಿತು. ಮೈನಸ್ ಇಲ್ಲಿ 3ರ ವರ್ಗ ಎಷ್ಟಾಯಿತು? ನಮಗೂ 9 ಆಯಿತು. 5ರ ವರ್ಗ ಎಷ್ಟಾಯಿತು? 25 ಆಯಿತು. ಈಗ ಛೇದಗಳು ಒಂದೇ ಇದ್ದಾಗ ನಾವು ಇದು ಒಂದು ಸಲ 25 ಬರ್ಕೊಂಡು ಈ ಚಿಹ್ನೆ ಏನು ಹೇಳ್ತದೆ ಅದನ್ನು ಮಾಡಬೇಕು ನಾವು. ಅಂದರೆ 7/9 16ರಲ್ಲಿ 9 ಕಳಿಬೇಕು. 7/25 ಅಂತ ನೋಡ್ರಿ. ಇಲ್ಲಿ LHS ನೋಡ್ರಿ. LHSನು 7/25 ಬಂತು. ಇಲ್ಲಿ RHSನು ಉತ್ತರ ನಮ್ಮ 7/25 ಬಂತು. ಅದರಿಂದ ಎರಡು ಏನೋ ಸರಿಯಾಗಿದೆ. ಅದರಿಂದ ಇಲ್ಲೇ ಬರೀಬೇಕು ನೀವು LHS = RHS ಅಂತ ಬರೆದು ಬಿಡಬೇಕು. ಇಷ್ಟು ಬರೆದ್ರೆ ಇದು ಕಂಪ್ಲೀಟ್ ಆಗ್ತದೆ ಪ್ರಶ್ನೆ. ಈಗ 9ನೇ ಪ್ರಶ್ನೆ ಬಿಡೋಣ. ತ್ರಿಭುಜ ABCಯಲ್ಲಿ ಕೋನ B = 90 ಡಿಗ್ರಿ, tan A = 1/√3 ಆದರೆ sin A cos A + cos A sin C ರೋಮನ್ ಅಂಕಿ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ cos A × cos A - sin A × sin C ಬೆಲೆ ಕಂಡುಹಿಡಿಯಿರಿ ಅಂತದ. ಈ ರೀತಿ ನಾವು ಒಂದು ಟ್ರಿಕ್ ನೆನಪಿಡಬೇಕು. ಏನಂದರೆ SO/CA ಅಂಥೇಳಿ ಈ 6 ಅನುಪಾತಗಳಿದ್ರಿಂದ ನಾವು ಬರಿಬೋದು ಈಸಿಯಾಗಿ. ಈಗ ಇಲ್ಲಿ ಏನು ಕೊಟ್ಟರು? tan A = 1/√3 ಅಂತ ಕೊಟ್ಟರು. ಅಂದರೆ ಟ್ಯಾನ್ ವ್ಯಾಲ್ಯೂ ಏನು? tan θ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಇದರೊಳಗೆ ಮೊದಲು ಬಂದಿದ್ದು ಅಪೋಸಿಟ್. ಇದು ಮ್ಯಾಲಿಂದ ಅಂಶದಾಗಿದ್ದು ಅಪೋಸಿಟ್ ಆಯಿತು. ಇದು ಕೆಳಗಿನ ಏನಾಯಿತು? ಅಡ್ಜಸೆಂಟ್ ಆಯಿತು. ಹೌದಾ? ಈ ಚಿತ್ರದಾಗ ಏನು ಹಾಕ್ಬೇಕು ನಾವು ಅಂದ್ರೆ ಇಲ್ಲಿ A ಅಂದರೆ ಇಲ್ಲಿ θ ತೊಗೋಬೇಕಂತ ಅರ್ಥ. ನಾವು ಇದ್ರ ಎದುರಿನ ಬಾಹುಗೆ ಏನಂತರ? ಅಪೋಸಿಟ್. ಕನ್ನಡದಾಗ ವಿಮುಖ ಬಾಹು ಅಂತಾರೆ. ಇದು 90 ಡಿಗ್ರಿ ಮತ್ತು ಲಘುಕೋನ ಇದ್ದುದಕ್ಕೆ ಪಾರ್ಶ್ವಬಾಹು ಅಂತಾರೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಅಡ್ಜಸೆಂಟ್ ಅಂತಾರೆ. ಏನು ಗುರುತಿಸ್ತೀರಿ. 90 ಡಿಗ್ರಿ ಅದರಿಂದ ಇಂಗ್ಲೀಷ್ನಲ್ಲಿ ವಿಕರ್ಣ ಅಂತಾರೆ. ಕನ್ನಡದ ವಿಕರ್ಣ ಇಂಗ್ಲೀಷ್ನಲ್ಲಿ ಹೈಪೋಟೆನಸ್ ಅಂತಾರೆ, ಅಥವಾ ಇದಕ್ಕೆ ವಿಕರ್ಣ V ಅಂತ ಬರಿತೀನಿ. ಈಗ ನಮ್ಗೆ ವ್ಯಾಲ್ಯೂ ನೋಡಿರಿ ಈ ರೀತಿ sin A cos C ಕೇಳ್ಯಾರ. ಅದರಿಂದ ನಮ್ಗೆ ಹೈಪೋಟೆನಸ್ ಬೇಕು. ಹೈಪೋಟೆನಸ್ ಅಂದರೆ ವಿಕರ್ಣ ಬೇಕು. ವಿಕರ್ಣ ಇದರಿಂದ ಕೊಟ್ಟಿಲ್ಲ. ಈಗ ನಮಗಿಲ್ಲಿ ಪ್ರಶ್ನೆ ಪ್ರಕಾರ ಅಪೋಸಿಟ್ ಅಂದರೆ ಎಷ್ಟು ಕೊಟ್ಟಾರ? 1 ಅಂತ ಕೊಟ್ಟಾರ. ಅಪೋಸಿಟ್ ಅಂತಂದ್ರೆ ಪೆನ್ ಚೇಂಜ್ ಮಾಡೋಣ. ಅಪೋಸಿಟ್ ಅಂದ್ರೆ 1 ಮಾನ ಅಂತ ಕೊಟ್ಟಾರ. ಅಡ್ಜಸೆಂಟ್ ಅಂತಂದ್ರೆ ಎಷ್ಟು ಕೊಟ್ಟಾರ? √3. ಅಡ್ಜಸೆಂಟ್ ಅಂದ್ರೆ ಇದು AB ಅಡ್ಜಸೆಂಟ್ ಅಂದ್ರೆ √3 ಅಂತ ಕೊಟ್ಟಾರ. ಇಲ್ಲಿ ಪ್ರಶ್ನೆಯಲ್ಲಿ B-ಯಲ್ಲಿ 90 ಡಿಗ್ರಿ ಅಂತ ಮಾಡ್ಯಾರ. B-ಯಲ್ಲಿ 90 ಡಿಗ್ರಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿರಿ, ಈಗ ನಾವು ಫಸ್ಟ್ ನಾವು ವಿಕರ್ಣ ಇದು ಕಂಡುಹಿಡಿಬೇಕು. ನಾವು ಬೈ ಪೈಥಾಗರಸ್ ಪ್ರಮೇಯದಿಂದ ಏನು ಕಂಡುಹಿಡಿಬೇಕಂದ್ರೆ ನಾವು ವಿಕರ್ಣ ಕಂಡುಹಿಡಿಬೇಕು. ಯಾಕಂದರೆ ಸೈನು ಮತ್ತು ಕಾಸಿಗೆ ವಿಕರ್ಣ ಬೇಕು. ಆದ್ದರಿಂದ ನಾವು
ಈಗ ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅಂದರೆ ನಮ್ಗೆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಆದ್ದರಿಂದ ನಾವು ಎ ಸಿ ಸ್ಕ್ವಯರ್ ಸಮನಾಗಿದೆ ಏನಂತ ಬರೀಬೇಕು, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ನಾವೇನು ಸಪ್ರೇಟ್ ಮಾಡಬೇಕು, ಎ ಸಿ ಸ್ಕ್ವಯರನ್ನು ಸಪ್ರೇಟ್ ಮಾಡಬೇಕಾಗಿದೆ. ಎ ಬಿ ಅಂದರೆ ಎಷ್ಟಿದೆ ನೋಡಿರಿ, ನಮಗೆ ಎ ಬಿ ಉದ್ದ √3 ಇದೆ, √3 ಬರ್ಕೊಡ್ರಿ. ಮೇಲೆ ವರ್ಗ ಹೆಂಗದ ಹಂಗೆ. ಬಿ ಸಿ ಅಂದರೆ ಎಷ್ಟಿದೆ, 1 ಇದೆ, 1ರ ವರ್ಗ ಬರ್ಕೊಡ್ರಿ. √3 ಇದು ವರ್ಗಮೂಲ ಏನಾಯಿತು, ಕ್ಯಾನ್ಸಲ್ ಆಯಿತು, 3 ಆಯಿತು, 1ರ ವರ್ಗ 1 ಆಯಿತು. ಅದರಿಂದ ನಮ್ಗೆ ಎ ಸಿ ಸ್ಕ್ವಯರ್ ಈಕ್ವಲ್ ಟು 3 + 1 4 ಆಯಿತು. ನಮಗೆ ಎ ಸಿ ಸ್ಕ್ವಯರ್ ಬೇಕಾಗಿಲ್ಲ, ನಮಗೆ ಎ ಸಿ ಬೇಕು. ಅದರಿಂದ ಎರಡೂ ಕಡೆ ನಾವು ಏನು ತೆಗೊಳ್ಬೇಕು, ವರ್ಗಮೂಲ ತೆಗೊಳ್ಬೇಕು. ಅಂದರೆ ಎ ಸಿ ಸ್ಕ್ವಯರ್ ಸಮನಾಗಿದೆ, ಇದಕ್ಕೊಂದು ವರ್ಗಮೂಲ ಹಚ್ಕೊಳ್ಬೇಕು. ಅಂದರೆ ಇದ್ರ ವರ್ಗಮೂಲ ಕ್ಯಾನ್ಸಲ್ ಆಯಿತು. ಅದರಿಂದ 4 ವರ್ಗಮೂಲ ಎಷ್ಟು ಸಿಕ್ಕಂಗಾಯ್ತು ನಮಗೆ, ಎ ಸಿ ಈಕ್ವಲ್ ಟು ವರ್ಗಮೂಲ 2. ಅಂದರೆ 4ರ ವರ್ಗಮೂಲ 2 ಅಂತ. ಅಂದರೆ ನಾವು ವಿಕಿರಣ ಕಂಡುಹಿಡಿದ್ವಿ. ವಿಕಿರಣ ಎಷ್ಟು ಕಂಡುಹಿಡಿದ್ವಿ ನಾವು, 2 ಮಾನಗಳು ಅಥವಾ 2 ಸೆಂಟಿಮೀಟ್ರ್ ಹಿಂಗೆ ಕಂಡುಹಿಡಿದ್ವಿ ನಾವು. ಈಗ ನಾವು ರೋಮನ್ ಅಂಕಿ 1 ಬಿಡಿಸ್ಕೊಂಡು ತಗೋಣ. ರೋಮನ್ ಅಂಕಿ 1 ಏನಿದೆ ಅಂದರೆ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಅಂತ ಬಿಡಿಸೋಣ. ನೆಕ್ಸ್ಟ್ ಇದರಲ್ಲಿ ಈ ಲೆಕ್ಕ ಬಿಡಿಸೋಣ. ನೆಕ್ಸ್ಟ್ ನೋಡಿರಿ, ಬರ್ಕೊಳ್ತೀನಿ ನಾನು ಪ್ರಶ್ನೆ ಏನದಂತ. ಸೈನ್ ಎ ಇಲ್ಲಿ ಬರ್ತೀನಿ ನಾನು, ರೋಮನ್ ಅಂಕಿ 1 ಪೆನ್ ಚೇಂಜ್ ಮಾಡೋಣ ವೈಟಲ್ಲಿ. ಸೈನ್ ಎ ಮೈನಸ್ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಅಂತೇಳಿ ಪ್ರಶ್ನೆ ಇದೆ. ಇದನ್ನು ವ್ಯಾಲ್ಯೂ ತುಂಬ್ಕೊಂಡು ತಗೋಣ. ಈಕ್ವಲ್ ಟು ಹಾಕಿ ಬೋರ್ಡ್ ಮೇಲ್ಗಡೆ ತಗೋತೀನಿ ನಾನು. ನೋಡಿರಿ, ಫಸ್ಟ್ ವ್ಯಾಲ್ಯೂ ಸೈನ್ ಎ ವ್ಯಾಲ್ಯೂ ತುಂಬಬೇಕು. ಸೈನ್ ಎ ವ್ಯಾಲ್ಯೂ ತುಂಬ್ತೀವಿ ಅಂದ್ರೆ ನಾವು ಸೈನ್ ಎ ನೋಡಿರಿ, ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಲ್ಲಿ ಎ ಇಲ್ಲಿ ತೊಗೊಳ್ಬೇಕು ನಾವು. ಎ ಅಂತಂದ್ರೆ ಅಪೋಸಿಟ್, ಇದ್ರದ್ದು ಅಪೋಸಿಟ್ ಯಾವುದು, ಅಪೋಸಿಟ್ ಅಂತಂದ್ರೆ ಎ ಅಪೋಸಿಟ್ ಇದು 1 ಅಂತ ಬರ್ಕೊಳ್ಬೇಕು. ಹೈಪೋಟೆನಸ್ ಎಷ್ಟಿದೆ ನಮಗೆ, 2 ಅಂದರೆ 1/2 ಆಯಿತು. ಮೈನಸ್ ಇಂಟು ಅದು ನೋಡಿದ್ರೆ ಮೈನಸ್ ಅಲ್ಲ, ಇಲ್ಲಿ ಇಂಟು ಇರ್ತದೆ. ಸೈನ್ ಎ ಕಾಸ್ ಎ ಸೈನ್ ಸಿ ಅಂತದ. ಇಲ್ಲಿ ಇಂಟು ಏನಿಲ್ಲ ಅಂದರೆ ಇಂಟು ಇರ್ತದೆ. 1/2 ಸೈನ್ ಎ ಅಪೋಸಿಟ್ ಅಂತಂದರೆ ಇದ್ರದ್ದು ಅಪೋಸಿಟ್ 1, ಹೈಪೋಟೆನಸ್ ಅಂದರೆ 2. ಈಗ ಇಲ್ಲಿ ಕಾಸ್ ಸಿ ನೋಡಿರಿ, ಅವಾಗ ಈಗ ಥೀಟಾ ನಾವು ಇಲ್ಲಿ ತೊಗೊಳ್ಬೇಕು. ಈಗ ಏನು ಮಾಡಬೇಕು ನಾವು, ಥೀಟಾ ಸಿ ಅಂತಂದ್ರೆ ಇಲ್ಲಿ ತೊಗೊಳ್ಬೇಕು. ಅವಾಗ ಥೀಟಾ ಇಲ್ಲಿ ತೊಗೊಂಡೇವೆ ಅಂದ್ರೆ ಅವಾಗ ಏನಾಗ್ತದೆ, ಇದು ಪೆನ್ ಚೇಂಜ್ ಮಾಡೋಣ ಗ್ರೀನ್ ಇರಲಿ. ಈಗ ಏನಾಗ್ತದೆ, ಇದು ನಮಗೆ ಅಪೋಸಿಟ್ ಆಯಿತು, ಇದು ಅಪೋಸಿಟ್ ಆಯಿತು. ಈಗ ಇದು ನಮಗೇನಾಯಿತು, ಅಡ್ಜಸೆಂಟ್ ಆಯಿತು, ರೈಟ್. ಈ ಕಾಸ್ದು ಏನಂದ್ರೆ ನಮ್ಗೆ ಕಾಸ್ದು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದಾಯ್ತು ನಮಗೀಗ, ಅಡ್ಜಸೆಂಟ್ ನಮಗೂ 1 ಆಯಿತು. ಹೈಪೋಟೆನಸ್ ಸೇಮ್ 1/2. ಹೈಪೋಟೆನಸ್ ಏನು ಚೇಂಜ್ ಆಗೋಲ್ಲ, ಅಷ್ಟೇ ಇರ್ತದೆ. ಪ್ಲಸ್ ಹೆಂಗದಂಗೆ ಬರೀರಿ. ಕಾಸ್ ಎ ಅಂದ್ರೆ ಕಾಸ್ ಇಲ್ಲಿ ಇರೋಕೆ. ಈಗ ಅಪೋಸಿಟ್ ಯಾವುದಿದು, 1, ಅಪೋಸಿಟ್ 1. ಹೈಪೋಟೆನಸ್ 1/2 ಆ್ಯಸ್ ಇಟ್ ಈಸು ಇಂಟು ಇದ್ದಂಗೆ ಇಲ್ಲಿ ಏನಿಲ್ಲ ಚಿಹ್ನೆ ಇಲ್ಲ ಇಂಟು ಇರ್ತದೆ. ಈಗ ಸೈನ್ ಸಿ ಅಂತಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಈಗ ಇದ್ರದ್ದು ಅಪೋಸಿಟ್ ಅಂದರೆ ಇದು ಅಪೋಸಿಟ್ ಅಂತಂದರೆ ಎಷ್ಟು, √3 ಆಯಿತು. ಅಪೋಸಿಟ್ ನೋಡಿರಿ, ಇಲ್ಲಿ ಸೈನ್ ಸಿ ಅಂತಂದರೆ ಸೈನ್ ಇದು ಅಪೋಸಿಟ್ ಆಗ್ತದೆ. ಅಪೋಸಿಟ್ ಅಂದರೆ ಏನಾಗ್ತದೆ ನಮ್ಗೆ, ಅಪೋಸಿಟ್ ಅಂತಂದ್ರೆ ನೋಡಿರಿ ಇದು ಅಪೋಸಿಟ್ ಸೈನ್ ಸಿ. ಕಾಸ್ ಎ ಅಂತಂದ್ರೆ ನೋಡಿರಿ, ಕಾಸ್ ಎ ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದಿಲ್ಲಿ, ಕಾಸ್ ಎ ನೋಡಿರಿ, ಕಾಸ್ ಎ ಇದ್ರೊಳಗೆ ಎ ಇಲ್ಲಿ ತೊಗೊಂಡೇವೆ ಅಂದ್ರೆ ಅಡ್ಜಸೆಂಟ್ ಇದು ಆಗ್ತದೆ ನಮ್ಗೆ. ಇಲ್ಲಿ ಅಡ್ಜಸೆಂಟ್ ಇಲ್ಲಿ ಸ್ವಲ್ಪ ಇದು ಕನ್ಫ್ಯೂಸ್ ಐತೆ ನೋಡಿರಿ. ಇದು ನೋಡಿರಿ ಏನಾಗ್ತದೆ, ಕಾಸ್ ಎ ವ್ಯಾಲ್ಯೂ ಹಾಕಿ ಮೊದಲು. ಕಾಸ್ ಅಂದ್ರೇನು, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಕಾಸ್ ಎ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಇಲ್ಲಿ ಕಾಸ್ ಇಲ್ಲಿ ಥೀಟಾ ಇದ್ದಾಗ ಅಡ್ಜಸೆಂಟ್ ಇದಾಗ್ತದೆ. ಹೌದಾ, ಅಡ್ಜಸೆಂಟ್ ಅಂದ್ರೇನು, √3 ಆಯಿತು. ಹೈಪೋಟೆನಸ್ ಸೇಮ್ 2. ಈಗ ಸೈನ್ ಸಿ ಅಂದರೆ ನೋಡಿರಿ, ಈಗ ಇಲ್ಲಿ ಥೀಟಾ ಆಯಿತು, ಅಪೋಸಿಟ್ ಇದು ಆಯಿತು. ಅಪೋಸಿಟ್ ಅಂದ್ರೆ ಎ ಬಿ ಅಪೋಸಿಟ್ ಆಯಿತು. ಅಪೋಸಿಟ್ ಎ ಬಿ ಅಂದರೆ ನಮಗೆ √3 ಅಂತ ಗೊತ್ತಾಯಿತು. ಹೈಪೋಟೆನಸ್ ಆ್ಯಸ್ ಇಟ್ ಈಸ್ ಸೇಮ್, ಹೈಪೋಟೆನಸ್ ಸೇಮ್ ಅದು ವಿಕರಣ. ಈಗ ವ್ಯಾಲ್ಯೂ ಬಿಡಿಸ್ಕೊಂಡು ತೊಗೊಳ್ರಿ.
ಮುಗಿತದ ಲೆಕ್ಕ ರೈಟ್. ಈಗ ಸೇಮ್ ಈಕ್ವಲ್ ಒನ್ ಇಂಟು ಒನ್ ಆಯಿತು, ಎರಡೇ 4 ಆಯಿತು. ಇದಿಲ್ಲಿ ಮುಗಿತು ಪ್ಲಸ್ ಆ್ಯಸ್ ಇಟ್ ಇಸ್ ಬರೀರಿ. √3 ಇಂಟು √3 ಸ್ಕ್ವೇರ್ ಆಯಿತು. √3 2 ಸಲ ಅಂತ ಅರ್ಥ. ಹಿಂಗೆ √3 ಸ್ಕ್ವೇರ್ ಅದು ಎರಡೇ 4 ಆಯಿತು. ಈ ವರ್ಗಮೂಲ ಏನಾಯಿತು ಕ್ಯಾನ್ಸಲ್ ಆಯಿತು, 1/4 ಆಯಿತು. ಇದು ವರ್ಗಮೂಲ ಕ್ಯಾನ್ಸಲ್ ಬರೀ 3/4 ಆಯಿತು. ಛೇದ ಒಂದೇ ಅವ. ಹೀಗಿದ್ದಾಗ ಏನು ಮಾಡಬೇಕು ನಾವು, ಛೇದ ಒಂದೇ ಸಲ ಬರ್ಕೊಂಡು 2 ಕೂಡಿಸ್ಬೇಕು 4 ಆಯಿತು. ಛೇದ ಒಟ್ಟು 4 1 4 4 1 4. ಇದರ ಆನ್ಸರ್ ಎಷ್ಟು ಬಂತು ನಮಗೆ 1 ಅಂತ ಬಂತು. ಈಗ ಇನ್ನೊಂದು ರೋಮನ್ ಅಂಕಿ 2 ಬಿಡಿಸ್ಬೇಕು ನಾವು. ರೋಮನ್ ಅಂಕಿ 2 ಅದನ್ನು ಈಸಿ ಇದೆ. ಇದರಿಂದ ನೋಡಿ ರೀತಿ ನಾವು ವ್ಯಾಲ್ಯೂ ಆಲ್ರೆಡಿ ಬರ್ತಿದ್ವಿ, ಅದನ್ನೇ ಬರೀಬೇಕು ನೋಡಿರಿ. ರೋಮನ್ ಅಂಕಿ 2 ಏನಿದೆ ನೋಡಿರಿ ಪ್ರಶ್ನೆಯಲ್ಲಿ. ರೋಮನ್ ಅಂಕಿ 2 ಕಾಸ್ ಎ ಮೈನಸ್ ಸೈನ್ ಎ ಸೈನ್ ಸಿ ಬರೀಬೇಕು. ಇದನ್ನೇ ಬರ್ಕೊಳ್ತೀನಿ ನೋಡ್ರಿ. ಇಲ್ಲ ರೋಮನ್ ಅಂಕಿ 2 ನೋಡಿರಿ ಏನು ಬರ್ತೀನಿ, ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಕೇಳ್ಯಾರ. ಇಲ್ಲೇ ಅದು ನೋಡಿರಿ ವ್ಯಾಲ್ಯೂ ಇದೆ ನೋಡಿ ಹಾಕ್ಬಿಡ್ಬೇಕು. ಇಲ್ಲಿ ಈಗಲೇ ಮಾಡಿನಲ್ಲ. ಈಗ ನೋಡಿರಿ ಕಾಸ್ ಎ ಎಷ್ಟಿದೆ ನೋಡಿರಿ, ಇಲ್ಲಿ ಕಾಸ್ ಎ ವ್ಯಾಲ್ಯೂ √3/2 ಇದೆ ನೋಡಿರಿ. ಕಾಸ್ ಎ ವ್ಯಾಲ್ಯೂ √3/2 ಇಲ್ಲಿದೆ ನೋಡಿ. ಕಾಸ್ ಎ √3/2 ಅಂದರೆ ಕಾಸ್ ಎ ಬದಲಿ √3/2 ಅಂತ ಹಾಕ್ಬಿಡ್ಬೇಕು. ಇಂಟು ಏನೂ ಇಲ್ಲ ಅಂದರೆ ಇಂಟು ಇರ್ತದೆ. ಕಾಸ್ ಸಿ ಅಂದರೆ ಇಲ್ಲೇ ಇದೆ ನೋಡಿರಿ. ಕಾಸ್ ಸಿ ಇದು ಸೈನ್ ಎ, ಇದು ಕಾಸ್ ಸಿ ಅಂದರೆ ಇಲ್ಲಿದೆ ನೋಡಿರಿ. 1/2 ಅಂತ ಹಾಕ್ಬಿಡ್ಬೇಕು. 1/2 ಮೈನಸ್ ಸೈನ್ ಎ ವ್ಯಾಲ್ಯೂ ಇಲ್ಲಿದೆ ನೋಡಿರಿ 1/2 ಅಂತ ಹಾಕ್ಬಿಡ್ಬೇಕು. ಅದೇ ಇಲ್ಲೇನಿಲ್ಲ ಇಂಟು ಚಿಹ್ನೆ ಇರ್ತದೆ ಹಾಕಬೇಕು. ಸೈನ್ ಸಿ ಅಂದರೆ ಇಲ್ಲಿದೆ ನೋಡಿರಿ √3/2 ಆ್ಯಸ್ ಇಟ್ ಇಸ್ ಬರೀಬೇಕು. √3/2 ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಲೆಕ್ಕ ಮುಗೀತು ನೋಡಿರಿ. ಈಕ್ವಲ್ ಟು √3 ಒಂದಲೇ √3 ಆಯಿತು ಡಿವೈಡ್ ಬೈ 2 ಎರಡಲೇ 4 ಮೈನಸ್ √3 ಒಂದಲೇ √3 2 ಎರಡಲೇ 4 ಆಯಿತು. ಈಗ ಸೇಮ್ 2 ಪ್ಲಸ್ ಇದ್ರ ಚಿಹ್ನೆ ಪ್ಲಸ್ ಇದೆ, ಇದ್ರ ಚಿಹ್ನೆ ಮೈನಸ್ ಇದೆ, ಅದರಿಂದ ಕ್ಯಾನ್ಸಲ್ ಆಗ್ತದೆ. √3/4 ಕ್ಯಾನ್ಸಲ್ ಆಯಿತು. ಅದ್ರ ಆನ್ಸರ್ ಎಷ್ಟು 0. ಇಷ್ಟಾದ್ರೆ ಇದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡ್ರಿ. 10ನೇ ಪ್ರಶ್ನೆ ಓದ್ತಾ ಇದ್ದೀನಿ. ತ್ರಿಭುಜ PQRನಲ್ಲಿ ಕೋನ Q = 90 ಡಿಗ್ರಿ, PR + QR = 25 ಮತ್ತು PQ = 5 ಆಗಿದೆ. ಸೈನ್ ಪಿ, ಕಾಸ್ ಪಿ, ಟ್ಯಾನ್ ಪಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಾರೆ ಪ್ರಶ್ನೆಯಲ್ಲಿ. ಈಗ ನಾವು ಇವು ಏನು ಕೊಟ್ಟಿದ್ದಾರೆ ಅಂದರೆ ಈ QR ಕೊಟ್ಟಿಲ್ಲ ಮತ್ತು PR ಕೊಟ್ಟಿಲ್ಲ. ಇದ್ರ ಬದಲಿ ಕೂಡಿಸ್ಕೊಟ್ಟಿದ್ದಾರೆ ನೋಡಿರಿ. PR + QR ಅಂತ ಕೊಟ್ಟಿದ್ದಾರೆ ನೋಡಿರಿ. PR + QR ಎರಡೂ ಕೂಡಿಸಿ ಎಷ್ಟು ಅಂತ ಕೊಟ್ಟಾರೆ 25 ಅಂತ ಕೊಟ್ಟಿದ್ದಾರೆ. ನಮಗಿವು ಸೈನ್ ಪಿ ಮತ್ತು ಕಾಸ್ ಪಿ ಬೇಕಾದ್ರೆ ಇವು ಟ್ಯಾನ್ ಪಿ ಕೇಳಿದ್ದಾರೆ. ಇವು 3 ಬೆಲೆಗಳು ನಮ್ಗೆ ಬೇಕು. 3 ಸೈಡ್ಗಳು ನಮ್ಗೆ ಗೊತ್ತಾಗಬೇಕು. ಈ 3 ಸೈಡ್ಗಳು ಗೊತ್ತಾಗಬೇಕಂತಂದ್ರೆ ನಾವೇನು ಮಾಡಬೇಕು, ಇದು ಪೈಥಾಗರಸ್ ಪ್ರಮೇಯ ಉಪಯೋಗಿಸ್ಕೊಂಡು ಇವು 3 ಸೈಡ್ ನಾವು ಕಂಡುಹಿಡಿಬೇಕು. ಈಗ ನಮಗಿದು ಒಂದು ಸೈಡ್ ಮಾತ್ರ ಕೊಟ್ಟರೆ PQ ಮತ್ತು ಇದು PR ಮತ್ತು QR ಕೂಡ 25 ಕೊಟ್ಟರೆ ಇದು ನಾವೇನು ಮಾಡಬೇಕು, ಸಪ್ರೇಟ್ ಮಾಡಿ ಕಂಡುಹಿಡಿಬೇಕು. ಸಪ್ರೇಟ್ ಕಂಡುಹಿಡಿಬೇಕಂದ್ರೆ ನಮಗೇನಾದರೂ ಇಲ್ಲಿ ಪೈಥಾಗರಸ್ ಪ್ರಮೇಯನೂ ಉಪಯೋಗ ಮಾಡಬೇಕು. ಪೈಥಾಗರಸ್ ಪ್ರಮೇಯ ಉಪಯೋಗ ಮಾಡಿಕೊಂಡು ನಾವೇನು ಬರಿಬೋದು, ಇದು ಹೆಂಗೆ ಬರಿಬೋದು ಅಂದ್ರೆ ನಾವು ಒಂದೇ ನೋಡಿರಿ, ನಾವು ಈ PR ಅಥವಾ ನಾವು ಹಿಂಗೆ ಬರಿಬೋದು ನೋಡಿರಿ. PR = ಈ 25 ಆ್ಯಸ್ ಇಟ್ ಈಸ್ ಬರೆದು ಈ ಪ್ಲಸ್ QR ಈ ಕಡೆ ಬಂದಾಗ ಏನಾಯ್ತು ನಮಗೆ -QR ಅಂತಾಯಿತು. ಅದರ ಅರ್ಥ ಏನು, ನಾವು ಈಗ ಅಂದರೆ ಇದರ ಅರ್ಥ ಏನು, ನಾವು PR ಬದಲಿ ನಾವು ಇದನ್ನು ನಾವು ತುಂಬಬೇಕು. PR ಬದಲಿ ಇದು 25 - QR ಅಂತ ತುಂಬಬೇಕು. ಅವಾಗ ನಾವು ಒಂದು QR ಅಷ್ಟೇ ಸಪ್ರೇಟ್ ಮಾಡ್ಬೇಕು ನೋಡಿರಿ. ಕೇವಲ ಒಂದು ಅನ್ನೊಂದು ಪದಗಳು ಇಟ್ಕೊಂಡಂಗೆ ಪ್ರಯತ್ನ ಮಾಡ್ಬೇಕು. ಈಗ ನೋಡಿರಿ ಏನು ಬರೀಬೇಕು ನಾವು, ಪೈಥಾಗರಸ್ ಪ್ರಮೇಯ ಏನು ಹೇಳ್ತದೆ ನಮಗಂದ್ರೆ ವಿಕಿರಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳ್ತದೆ. ಆದ್ದರಿಂದ ನಾವೇನು ಬರಿಬೋದು, ಪೈಥಾಗರಸ್ ಪ್ರಮೇಯ ಪ್ರಕಾರ PR² ಸಮನಾಗಿದೆ. ಇದು ವಿಕಿರಣದ ಮೇಲಿನ ವರ್ಗವು PQ² + QR² ಅಂತ ನಮಗೆ ಇದು ಹೇಳಿಕೆ ಇದೆ. ಪೈಥಾಗರಸ್ ಪ್ರಮೇಯದ ಹೇಳಿಕೆ ಇದು. ಪೈಥಾಗರಸ್ ಪ್ರಮೇಯದ ಹೇಳಿಕೆ ಇದು. ಈಗ ನಾವು PR ಬದಲಿ ನಾವು ಇದು ಬೆಲೆ ತುಂಬಬೇಕು. PR ಬದಲಿ ನಾವು ಇದು ತುಂಬಬೇಕು. ಆಮೇಲೆ PQ ಬದಲಿ ನಾವು 5 ಅಂತ ತುಂಬಬೇಕು ನೋಡಿರಿ. ಒಂದೇ ಚೇಂಜ್ ಮಾಡಬೇಕು, ಎರಡೆರಡು ಚೇಂಜ್ ಮಾಡಬಾರ್ದು, ಒಂದೇ ಚೇಂಜ್ ಮಾಡಬೇಕಷ್ಟೇ. ಈಗ PR ಬದಲಿ ನಾವು ಏನು ಬರೀಬೋದು, ಈಗ 25 - QR ಅಂತ ಬರಿಬೋದು.
ಪಿ ಆರ್ ಬದಲಿ ಪಿ ಆರ್ ತೆಗೆದು ಏನು ಬರ್ತೀನಿ 25 ಮೈನಸ್ ಕ್ಯೂ ಆರ್ ಅಂತ ಬರ್ತೀನಿ. ಇದ್ರ ಮೇಲ್ಗಡೆ ವರ್ಗ ಹೆಂಗದ ಹಂಗೆ ಬರ್ತೀನಿ. ಇಲ್ಲಿ ಸಮನಾಗಿದೆ ಹೆಂಗದ ಹಾಕ್ತೀನಿ. ಪಿ ಕ್ಯೂ ಅಂದರೆ ಎಷ್ಟಿದೆ ನೋಡಿರಿ, ಪಿ ಕ್ಯೂ ಅಂದರೆ 5 ಇದೆ. ಅದ್ರ ಮೇಲೆ ಎಷ್ಟಿದೆ ವರ್ಗ ಹೆಂಗದ ಹಂಗೆ ಬರ್ತೀನಿ. ಪ್ಲಸ್ ಕ್ಯೂ ಆರ್ನ ಅದು ಚೇಂಜ್ ಮಾಡೋಂಗಿಲ್ಲ, ಕ್ಯೂ ಆರ್ ಆ್ಯಸ್ ಇಟ್ ಈಸ್. ಅದರ ಅರ್ಥ ಏನು, ಕ್ಯೂ ಆರ್ ಒಂದೇ ಇದ್ರೆ ನಾವು ಒಂದೇ ರೀತಿ ಒಂದು ವ್ಯಾಲ್ಯೂ ಕ್ಯೂ ಆರ್ ಕಂಡುಹಿಡಿಬೋದು. ಕ್ಯೂ ಆರ್ ವ್ಯಾಲ್ಯೂ ಇದ್ರೊಳಗೆ ತೊಗೋತೀವಿ ಅಂದ್ರೆ ನಾವು ಪಿ ಆರ್ ವ್ಯಾಲ್ಯೂನು ಸಪ್ರೇಟ್ ಮಾಡ್ಬೋದು. ಈಗ ನೋಡಿರಿ ಇದು ನಮ್ಗೆ ಯಾವ ಸೂತ್ರ ಐತೆ ನೋಡಿರಿ, ಇದು ಯಾವ ಸೂತ್ರ ಆಗ್ತದೆ ನಮ್ಗೆ ಈ ರೀತಿ ನೋಡಿರಿ. ಇದು ಎ ಇದ್ದಂಗೆ ಮೈನಸ್ ಇದು ಬಿ ಇದ್ದಂಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಐತೆ ನಮ್ಗೆ. ಎ ಮೈನಸ್ ಬಿ ನಮ್ಮ ನಿತ್ಯ ಸಮೀಕರಣ ಏನು ಹೇಳ್ತಂದ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ನಿತ್ಯ ಸಮೀಕರಣ ಆಗ್ತದೆ ನಮ್ಗೆ. ಇದ್ರ ಪ್ರಕಾರ ನಾವು ಈಗ ಬೆಲೆಗಳು ಬರ್ರಿ ನಾವು ಎ ಸ್ಕ್ವೇರ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತದೆ, ರೈಟ್ ಹ್ಯಾಂಡ್ ಸೈಡ್ ಅಷ್ಟೇ ಹಾಕ್ಬೇಕು ನಾವು. ಈಗ ಎ ಸ್ಕ್ವೇರ್ ಅಂದ್ರೆ ನಮಗೆ 25 ಸ್ಕ್ವೇರ್ ಆಯಿತು ಮೈನಸ್ ಸೂತ್ರದ ಹೆಂಗಾದ್ರೆ ನೆತ್ತಿಸ್ಕೊಂಡು ಬರಬೇಕು 2. ಎ ಅಂದರೆ ಎಷ್ಟು ನಮಗೆ 25, ಬಿ ಅಂದರೆ ಎಷ್ಟಿದೆ ನೋಡಿರಿ, ಬಿ ಅಂದರೆ ನಮಗೆ ಕ್ಯೂ ಆರ್ ಇದೆ, ಬಿ ಅಂದರೆ ನಮಗೆ ಕ್ಯೂ ಆರ್ ಇದೆ. ಕ್ಯೂ ಆರ್ ಅಂತಂದರೆ ಎಷ್ಟಿದೆ ನೋಡಿರಿ, ಕ್ಯೂ ಆರ್ ಹಾಗೆ ಬರೀರಿ. ಫಸ್ಟ್ ಎ ಸ್ಕ್ವೇರ್ ಅಂದರೆ 25 ಸ್ಕ್ವೇರ್ ಸೂತ್ರದ ಮೈನಸ್ 2 ಸೂತ್ರದಲ್ಲೇ 2 ಬರ್ತೀನಿ. 2 ಎ ಅಂದರೆ ಏನಿದೆ ನೋಡಿರಿ ನಮಗೆ 25, ಎ ಅಂದರೆ 25 ಇದೆ ನೋಡಿರಿ, ಚೆನ್ನಾಗಿ ಬರಿತೀನಿ. ಇದು ಪೂರ್ತಿ ಹೊಸಲ ಇದು 2 ಅದ, ಎ ಆಯಿತು 2 ಎ ಅಂದರೆ ನಮಗೆ 25, ಇಲ್ಲಿ ಏನಿಲ್ಲ ಅಂದರೆ ಇಂಟು ಚಿಹ್ನೆ ಇರ್ತದೆ. ಇಂಟು ಬಿ ಅಂದರೆ ನಮಗೇನಿದೆ ಕ್ಯೂ ಆರ್ ಇದೆ, ಕ್ಯೂ ಆರ್ ಆ್ಯಸ್ ಇಟ್ ಈಸ್ ಬರಿತೀರಿ. ಈಗ ಲಾಸ್ಟಿಗೆ ಏನಿದೆ ಇಲ್ಲಿ ತನಕ ಬಂತು ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕ್ಯೂ ಆರ್ ಸ್ಕ್ವೇರ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬರೋದನ್ನ. ಈಗ ರೈಟ್ ಹ್ಯಾಂಡ್ ಸೈಡ್ ನೋಡಿರಿ, 5 25 ಕ್ಯೂ ಆರ್ ವರ್ಗ ಕ್ಯೂ ಆರ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಈಗ ಏನು ಮಾಡ್ತೀರಿ, 25 ಎಷ್ಟು ನಮಗೆ 25ಕ್ಕೆ 25ರಲ್ಲಿ ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಸಿಗ್ತದೆ 625 ಅಂತ ಸಿಕ್ತು. ಮೈನಸ್ 25 ಎಷ್ಟು 50 ಕ್ಯೂ ಆರ್ ಆಯಿತು. ಪ್ಲಸ್ ಇದು ಕ್ಯೂ ಆರ್ ಸ್ಕ್ವೇರ್ ಹೆಂಗೆ ಬರಿತೀನಿ ಈಕ್ವಲ್ ಟು 25 ಆ್ಯಸ್ ಇಟ್ ಈಸ್ ಬರ್ತೀನಿ, ಕ್ಯೂ ಆರ್ ಸ್ಕ್ವೇರು ಆ್ಯಸ್ ಇಟ್ ಈಸ್ ಬರಿತೀನಿ. ಈಗ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ, ಅಥವಾ ನಾವು ಇಲ್ಲೇ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ನೋಡಿರಿ. ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಇದು ಈ ಕಡೆ ತೊಗೊಂಡಾಗ 0 ಆಗ್ತದೆ, ಅಥವಾ ಇಲ್ಲೇ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಕ್ಯೂ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಈಗ ನೋಡಿರಿ ಈ ಮೈನಸ್ 50 ಏನು ಉಳಿತು ಕ್ಯೂ ಆರ್ ಬರಿತೀನಿ ಸಮನಾಗಿದೆ. ಈ ಪ್ಲಸ್ 25 ಆ ಕಡೆ ಹಂಗೆ ಬರಿತೀನಿ. ಇದು ಸಮನಾಗಿದೆ ಚಿಹ್ನೆ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅದ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದಾಗ ಇದು ಏನಿಲ್ಲ ಪ್ಲಸ್ ಚಿಹ್ನೆ ಅದ, ಈ ಕಡೆ ಹೋದಾಗ ಏನಾಯಿತು ಮೈನಸ್ ಆಯಿತು. ಯಾಕಂದರೆ ನಾವು ಕ್ಯೂ ಆರ್ ಅಷ್ಟೇ ಸಪ್ರೇಟ್ ಮಾಡಬೇಕಾಗ್ಯದ. ಈಗ ನೋಡಿರಿ ಈ ಒಂದು ಪ್ಲಸ್ ಅದ, ಇದು ಮೈನಸ್ ಅದ, ಕಳಿಬೇಕು. ಕಳೆದಾಗ ನೋಡಿ ನಾನು ಬೋರ್ಡ್ ಸ್ವಲ್ಪ ಚೇಂಜ್ ಮಾಡೋದು ಮೇಲೆ ತೊಗೊಳ್ತೀನಿ. ಈಗ ಇದು ಹೆಂಗದ ಹಂಗೆ ಬರಿತೀನಿ, ಇದು ಕಳಿಬೇಕು. 625 25 ಕಳೆದಾಗ ನಮಗೆ ಎಷ್ಟು ಸಿಗ್ತದೆ ಮೈನಸ್ 50 ಕ್ಯೂ ಆರ್ ಆ್ಯಸ್ ಇಟ್ ಈಸ್ ಬರಿತೀನಿ. ಇದನ್ನು ನಮಗೆ 600 ಯಾವ 600 ಸಿಕ್ತಂದ್ರೆ ಮೈನಸ್ 600 ಸಿಕ್ತು. ಈ ಮೈನಸ್ ಇಲ್ಲಿಂದ ನಾವು ಕ್ಯಾನ್ಸಲ್ ಮಾಡ್ಬೋದು, ಅಂದರೆ ನಮಗೆ ಕ್ಯೂ ಆರ್ ವ್ಯಾಲ್ಯೂ ಸಿಗ್ತದೆ. ಈಗ ಕ್ಯೂ ಆರ್ ಈಕ್ವಲ್ ಟು 600, ಇದು 50 ಗುಣಾಕಾರ ಆಗಿದೆ, ಈ ಕಡೆ ಬಂದಾಗ ಏನಾಯಿತು ಭಾಗಾಕಾರ ಆಯಿತು. ಈ ಜೀರೋ ಕ್ಯಾನ್ಸಲ್ ಆಯ್ತು. ನಮಗೆ 5 ಬಗ್ಗೆ 12 ಸಲ ಓದಿದಾಗ ನಮಗೆ 5 ಒಂದಲೇ 5 ಅಥವಾ 5 ಒಂದಲೇ 5, ಇಲ್ಲಿ 0 ಉಳಿತು, 5 2 10. ಆದ್ದರಿಂದ ನಾವು ಏನು ಕಂಡುಹಿಡಿದೀವಿ ಕ್ಯೂ ಆರ್ ವ್ಯಾಲ್ಯೂ ಕಂಡುಹಿಡಿದೀವಿ. ಕ್ಯೂ ಆರ್ ಈಕ್ವಲ್ ಟು 12 ಅಂತ ಕಂಡುಹಿಡಿದೀವಿ. ಕ್ಯೂ ಆರ್ ಈಕ್ವಲ್ ಟು 12, ಕ್ಯೂ ಆರ್ ಇದು 12 ಅಂತ ಕಂಡುಹಿಡಿದೀವಿ. ಅಂದರೆ ಈಗ ಇದೊಂದು ಪಿ ಆರ್ ಅಂತ ಕಂಡುಹಿಡಿಬೇಕು. ನಮಗೆ ಇಲ್ಲಿ ಪಿ ಆರ್ ವ್ಯಾಲ್ಯೂ ಇಲ್ಲೇ ಕೊಟ್ಟಾರೆ ನೋಡಿರಿ. ಈಗ ನಾವು ಇಲ್ಲಿ ಕ್ಯೂ ಆರ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪಿ ಆರ್ನು ಕಂಡುಹಿಡಿಬೋದು ನೋಡಿರಿ. ಪಿ ಆರ್ ಈಕ್ವಲ್ ಟು 25 ಬರೋದು, ಕ್ಯೂ ಆರ್ ಎಷ್ಟಿದೆ ನಮ್ಗೆ 12 ಇದೆ ನೋಡಿ. ಕ್ಯೂ ಆರ್ 12, 25ರಲ್ಲಿ 12 ಕಳೆದೀವಿ ಅಂದ್ರೆ ನಮಗೆ 13, ಅಂದರೆ ಪಿ ಆರ್ ಈಕ್ವಲ್ ಟು ನಮಗೆ 13. ಅಂದರೆ ವಿಕಿರಣ ಕೂಡ ಕಂಡುಹಿಡಿದೀವಿ ನಾವು, ವಿಕಿರಣ ಅಥವಾ ಹೈಪೋಟೆನಸ್ ಕಂಡುಹಿಡಿದೀವಿ ನಾವು. ಅದು ಇದು ಏನಾಯ್ತಿದೆ ಈಗ ನಾವು ಈ ಲೆಕ್ಕಗಳನ್ನು ಮಾಡಬೇಕು. ಈಸಿ ಇದೆ, ಈಗ ಮುಂದೇನು ಭಾಳ ಈಸಿ ಇರ್ತದೆ ನೋಡಿರಿ. ಇದೇ ಕಂಡುಹಿಡಿಯೋದೇ ಇಂಪಾರ್ಟೆಂಟ್ ಇರ್ತದೆ. ಈಗ ನೆಕ್ಸ್ಟ್ ಒಂದೇ ಪ್ರಶ್ನೆ ಏನದ ನಮಗೆ ಸೈನ್ ಪಿ ಅಂತ ಕೇಳ್ಯಾರ, ಸೈನ್ ಪಿ ಕೇಳ್ಯಾರ, ಕಾಸ್ ಪಿ ಕೇಳ್ಯಾರ ಮತ್ತು ಟ್ಯಾನ್ ಪಿ ಕೇಳ್ಯಾರ. ಸೈನ್ ಪಿ ಅಂದರೆ ನಮಗೇನಿದೆ
ಇದು ಸೈನ್ ಥೀಟಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಲ್ಲಿ ಅಪೋಸಿಟ್ ಯಾವ್ದು ನೋಡ್ರಿ, ಇಲ್ಲಿ ನಾವು ಸೈನ್ ಪಿ ಕೇಳ್ಯಾರಂದ್ರೆ ಇದು ಏನಾಗ್ತದೆ ನಮ್ಗೆ ಥೀಟಾ, ಇದರಿಂದ ಅಪೋಸಿಟ್, ಇದು ಅಪೋಸಿಟ್ ಆಯಿತು. ಎಲ್ಲ ಕಡೆ ಪಿನೇ ಕೇಳಿದರೆ ಚೇಂಜ್ ಮಾಡೋದು, ಆ್ಯಂಗಲ್ ಚೇಂಜ್ ಮಾಡಬೇಕಾಗಿಲ್ಲ. ಇದು ಅಪೋಸಿಟ್ ಆಯಿತು, ಇದು ಏನದೇನಾಯಿತು ಅಡ್ಜಸೆಂಟ್ ಆಯಿತು. ಅದರಿಂದ ನಾವು ಇದನ್ನು ಇಲ್ಲೇ ಬರಿಬೋದು ನೋಡಿರಿ. ಇದನ್ನು ಡಿಲೀಟ್ ಮಾಡ್ತೀನಿ ನೋಡ್ರಿ, ಈಗ ಇದಿಷ್ಟು ಇಲ್ಲೇ ಇಲ್ಲೇ ಬರಿತೀವಿ. ಇದನ್ನು ನೀವು ಬರ್ಕೊಡ್ರಿ. ರೈಟ್, ಇಲ್ಲಿ ಪ್ರಶ್ನೆಗಳಿಗೆ ಇಲ್ಲೇ ಆನ್ಸರ್ ಮಾಡ್ತೀನಿ ನೋಡ್ರಿ. ಮೊನ್ನೆ ಪ್ರಶ್ನೆ ಏನಿದೆ ಸೈನ್ ಪಿ ಅಂತಿದೆ, ಪೆನ್ನು ಗ್ರೀನ್ ಬರಲಿ ಬ್ಲೂ ಇರಲಿ. ಸೈನ್ ಪಿ ಕೇಳ್ಯಾರ, ಸೈನ್ ಪಿ ಅಂದರೆ ಏನು ನಮಗೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಲ್ಲಿ ಅಪೋಸಿಟ್ ಯಾವುದು, ಅಪೋಸಿಟ್ ಅಂದರೆ 12, ಹೈಪೋಟೆನಸ್ ಅಂದರೆ 13. ಎಷ್ಟೇ ಇದು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸೈನ್ ಪಿ ಆಯಿತು. ನೆಕ್ಸ್ಟ್ ಏನು ಕೇಳ್ಯಾರೋ ಕಾಸ್ ಪಿ ಕೇಳ್ಯಾರೋ. ಕಾಸ್ ಪಿ ಅಂದ್ರೇನು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದು 5. ಅದೇ ರೀತಿ ಹೈಪೋಟೆನಸ್ ಸೇಮ್ 13. ಅದೇ ರೀತಿ ಟ್ಯಾನ್ ಪಿ ಕೇಳ್ಯಾರ. ಟ್ಯಾನ್ ಪಿ ಅಂದ್ರೇನು, ಟ್ಯಾನ್ ಪಿ ಅಂದರೆ ಅಡ್ಜಸೆಂಟ್ ಸೈಡ್ ಬೈ 2 ಅಂತ ಶಾರ್ಟ್ ಫಾರ್ಮ್ ನೆನಪಿಡಬೇಕು. ಟ್ಯಾನ್ ಥೀಟಾ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಇದು ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಚಿತ್ರದಲ್ಲಿ ಅಪೋಸಿಟ್ ಯಾವುದು, ಅಪೋಸಿಟ್ ಪಿ ಅಪೋಸಿಟ್ 12, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಅಂದರೆ 5. ಇಷ್ಟಾದರೆ ಇದು ಮುಗೀತು ನೋಡಿರಿ ಪ್ರಶ್ನೆ ಇಲ್ಲಿದೆ.